ಅಂದ್ರೆ ನೀವು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಸ್ಟ್ಯಾಂಡಪ್? ಸೊ ಇವಾಗ ನಾನು ಸ್ಟ್ಯಾಂಡಪ್ ಇದೆಲ್ಲ ತುಂಬ ಕ್ಲೋಸಾಗಿ ಸ್ಟಡಿ ಮಾಡ್ತೀನಿ ನಾನು. ಆ್ಯಂಡ್ ಐ ಲೈಕ್ ಟು ವಾಚ್ ಸ್ಟ್ಯಾಂಡಪ್ಸ್ ಅಲಾಟ್. ಆ್ಯಂಡ್ ಒನ್ ಆಫ್ ಮೈ ಬಕೆಟ್ ಲಿಸ್ಟಲ್ಲಿ ಇರೋದು ಕೂಡ ಸ್ಟ್ಯಾಂಡಪ್ ಟ್ರೈ ಮಾಡಬೇಕಂತ ಇರೋದು. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಎಷ್ಟೊಂದು ಸತಿ ಹಿಂಗೆ ಆಡ್ಕೋತಾ ಇರ್ತಾರೆ, ನೀನು ಮಾತಲ್ಲೇ ಮನೆ ಕಟ್ತೀಯ ಅದಿದೆಲ್ಲ ಅಂತ ಹೇಳ್ಬಿಟ್ಟು. ಅದು ಯಾಕೆ ಹೇಳ್ತಾರೆ ಅಂದರೆ, ನಾನು ನಮ್ಮ ಮಮ್ಮಿಗೆ ಸುಮ್ಮನೆ ಹೇಳ್ತಾ ಇರ್ತೀನಿ, ಸಡನ್ನಾಗಿ ನನಗೆ ಇಷ್ಟೊಂದು ದುಡ್ಡು ಬಂದರೆ ಏನು ಮಾಡ್ತೀರಾ ಅದಿದು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಈ ಥರ ಇದೆ, ಒಂದು ದೊಡ್ಡ ಮನೆ ಕಟ್ಟಬೇಕು, ಒಂಥರ ರೆಸಾರ್ಟ್ ಥರ ಇರಬೇಕು ಅದಿದು. ಆ್ಯಂಡ್ ಹೇಳ್ತಾ ಇರ್ತೀನಿ ಓಕೆ. ಮಮ್ಮಿಗೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ರೀತಿ ಇದ್ದರೆ ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಆ ಟೈಮಲ್ಲಿ ಅವ್ರು ಹೇಳೋದು, ಮಾತೆಲ್ಲ ಮನೆ ಕಟ್ತೀಯ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನನಗೇನಂದರೆ ಸ್ಟ್ಯಾಂಡಪ್ ಟ್ರೈ ಮಾಡಬೇಕು. ಮೇ ಬಿ ಯು ನೆವರ್ ನೋ, ವರ್ಕೌಟ್ ಆದರೂ ಆಗ್ಬೋದು. ಆ್ಯಂಡ್ ಐ ಫೀಲ್ ಲೈಕ್ ನನ್ನ ಲೈಫಲ್ಲಿ ಒಂದು ಸಿಚುವೇಶನ್ಸ್ ಎಲ್ಲ ಇದೆ ವೇರ್ ಐ ಕ್ಯಾನ್ ವೇರ್ ಇಟ್ ಮೈಟ್ ಬಿ ಫನಿ ಫಾರ್ ಪೀಪಲ್ ಅನ್ಸೋದೆಲ್ಲ. ಸೊ ಆ ರೀತಿ ನಾನು ತುಂಬ ಸ್ಟ್ಯಾಂಡಪ್ಸ್ ಎಲ್ಲನೂ ನೋಡ್ತೀನಲ್ಲ, ಅದೆಲ್ಲ ಅಬ್ಸರ್ವ್ ಮಾಡೋವಾಗ ನನಗನ್ಸೋದು, ದೇ most people they tell normal things that have happened in their life, and it sounds funny a bit, kind of. So it's not like ground breaking ತರ ಅವ್ರು ಏನೋ ಹೊಸ್ದಾಗಿ ಏನೋ ಕ್ರ್ಯಾಕ್ ಮಾಡಲ್ಲ. ಕೆಲವೊಂದು ಕಡೆ ಮಾಡ್ತಾರಿಲ್ಲ ಅಂತ ಹೇಳಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಜಸ್ಟ್ ಅ ನಾರ್ಮಲ್ ಥಿಂಗ್. ಏನು ಅಷ್ಟೊಂದೇನು ಲಾಫ್ಟರ್ ಥರನೂ ಇರಲ್ಲ. ಸೊ ಈ ರೀತಿ ನಂದು ಒಂದಷ್ಟಿನ ಥಾಟ್ಸ್ ಇದೆ. ಈ ಥರದ ಮೇಲೆ ನಿನ್ಗೇನು ಅನಿಸುತ್ತೆ, ಲೈಕ್ ಸ್ಟ್ಯಾಂಡಪ್ ಥರ? ಓಕೆ, ನಾನು ಸ್ಟ್ಯಾಂಡಪ್ ಕಮಿಡಿಯನ್ಸ್ ತುಂಬಾ ಜನನ ಫಾಲೋ ಮಾಡಿದ್ದೀನಿ. ಐ ಹ್ಯಾವ್ ವಾಚ್ ದೇರ್ ಶೋಸ್ ಆ್ಯಂಡ್ ಅವ್ರು ಮಾತಾಡೋ ಇಂಟರ್ವ್ಯೂಸ್ ಅದು ಇದು ಅಲ್ಲ. ಏನಂದ್ರೆ ಜಸ್ಟ್ ಇಂಡಿಯನ್ಸ್ ಮಾತ್ರ ಅಲ್ಲ, US ಅಲ್ಲೂ ಸ್ಟ್ಯಾಂಡಪ್ ಯೂಶಲಿ ಏನು ಹೇಳ್ತಾರೆ ಅಂದರೆ, ಸ್ಟ್ಯಾಂಡಪ್ ಸೀನ್ ಸ್ಟಾರ್ಟ್ ಆಗಿದ್ದೆ ನ್ಯೂಯಾರ್ಕಲ್ಲಿ, ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂತು. ಅಂದ್ರೆ ಮುಂಚೆನೂ ಮಾಡ್ತಾ ಇದ್ರು ಇಲ್ಲೂನು. ಇವಾಗ ಈ ಕತೆ ಹೇಳ್ತಾ ಇದ್ರಲ್ಲ, ಹರಿ ಕಥೆನಲ್ಲಿ ಕಾಮಿಡಿಯಾಗಿ ಅದು ಇದು ಅಲ್ಲ, ಆದ್ರೆ ಒಬ್ರು ಮನುಷ್ಯರು ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡೋದು, ಅದು ಯೂಶಲಿ ಅಲ್ಲೇ ಸ್ಟಾರ್ಟ್ ಆಗಿದ್ದು. ನಾನು ಕೇಳಿರೋ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಎಲ್ಲ ಜೆರಿ ಸೈನ್ಫೀಲ್ಡ್, ಅವನ್ನ ತುಂಬಾ ಫಾಲೋ ಮಾಡ್ತಾ ಇದ್ದೆ, ಯಾಕಂದ್ರೆ ಅವ್ನ ಶೋ ಇತ್ತಲ್ಲ ಅದರಿಂದ. ಆಮೇಲೆ ಇಲ್ಲಿ ಇಂಡಿಯಾನಲ್ಲಿ ಅದೇ ನಂದೇ ನಾನು ಓದಿದ ಕಾಲೇಜಲ್ಲೇ ಒಬ್ಬ ಬರ್ತಾನೆ, MS ರಾಮಾಯಣಲ್ಲೇ ಅವನು ಓದಿದ್ದು ಒಬ್ಬ ಅವನ ಹೆಸರು ಮರ್ತೋಗ್ತಾ ಇದೆ. ಸೌತ್ ಇಂಡಿಯನ್ನೇ, ತನ್ಮಯ್ ಭಟ್ ಅಲ್ಲ ಓದಿದ್ದು, ಬಟ್ ರಾಹುಲ್ ಸುಬ್ರಹ್ಮಣ್ಯಂ, ಕನನ್ ಗಿಲ್. ಕನನ್ ಗಿಲ್ ಮತ್ತೆ ನಾರ್ತ್ ಇಂಡಿಯನ್ ಅನ್ಕೋತೀನಿ ಅವನು ಇರ್ಬೋದು, ಬಟ್ ಅವನು ಓದಿದ್ದು ಬರ್ದಿದ್ದು ಅವನು ಗೊತ್ತಿರೋ ಲ್ಯಾಂಗ್ವೇಜ್ ಎಲ್ಲ ಕನ್ನಡನೇ. ಮೋಸ್ಟ್ಲಿ ತೆಲುಗು ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಅವನು ನಾರ್ತ್ ಇಂಡಿಯನ್ನೇ, ಬಟ್ ಅವನು ಓದಿದ್ದಿಲ್ಲೇ, ಅವನು IT ನಲ್ಲಿ ವರ್ಕ್ ಮಾಡ್ತಾ ಇದ್ದ. ಇವರೆಲ್ಲ ಏನೇ ಹೇಳ್ತಾರೆ ಅಂದ್ರೆ, ಒಂದು ಜೋಕು ಇಟ್ ಈಸ್ ವೆರಿ ನಾರ್ಮಲ್ ಆರ್ ಈಸಿ ಆರ್ ಸಿಂಪಲ್ ನಮ್ಗದ್ ಕೇಳಿದಾಗ, ಬಟ್ ಅವರು ಅದನ್ನ ಎಷ್ಟು ರಿಫೈನ್ ಮಾಡಿರ್ತಾರೆ ಓವರ್ ದ ಇಯರ್ಸ್, ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಸೇಮ್ ಜೋಕ್ನ ಅಕ್ರಾಸ್ ಮಲ್ಟಿಪಲ್ ಆಡಿಯನ್ಸಸ್. ಅಂದ್ರೆ ದೇ ಹ್ಯಾವ್ ಟ್ರೈಡ್ ಲೈಕ್ ಡೂಯಿಂಗ್ ದಟ್ ಜೋಕ್ 50 times. ಹೌದು, ಡಿಫ್ರೆಂಟ್ ವೇರಿಯೇಷನ್ಸ್ ಹಾಕ್ಬಿಟ್ಟು. ಹೌದೌದು. ಸೊ ವಾಟ್ ಲುಕ್ಸ್ ಸಿಂಪಲ್ ಅಂಡ್ ನಾರ್ಮಲ್ ಅಂಡ್ ಈಸಿ ಟು ಅಸ್, ಇಟ್ ಈಸ್ ಆಕ್ಚುಲಿ ಕ್ವೈಟ್ ಹಾರ್ಡ್ ಟು ಮೇಕ್ ಪೀಪಲ್ ಲಾಫ್ ಅನ್ಸುತ್ತೆ ನನಗೆ. ಅಂದರೆ ಮೇಕಿಂಗ್ ಪೀಪಲ್ ಲಾಫ್ ಅದಿದೆ. ನಾನು ಹೇಳ್ತಿರೋದು, ಇವಾಗ ಜನರಲ್ ಆಗಿ ಜೋಕ್ ಅಂದರೆ ಏನು ಅನಿಸುತ್ತೆ ನಮಗೆ, ಹೇಗೆ ಹೇಳೋದಿದ್ದು. ಸೊ ಇವಾಗ ಎಷ್ಟೊಂದು ಇವಾಗ ನಾರ್ತ್ ಅವ್ರದ್ದು ಸ್ಟ್ಯಾಂಡಪ್ ಇರ್ಬೋದು, ಇಲ್ಲ ಕೆಲವೊಂದು ಸ್ಟ್ಯಾಂಡಪ್ ಕಾಮಿಡಿಯನ್ಸು ಅವ್ರದ್ದೆಲ್ಲ, ಆ್ಯಂಡ್ ಫಾರಿನರ್ಸ್ದು ಇನ್ಕ್ಲೂಡೆಡ್ ನಾನು ಹೇಳ್ತಿರೋದು. ಸೊ ಅವ್ರದ್ದೆಲ್ಲ ನೋಡಿದಾಗ ಅಗೇನ್ ಇದು ಮೇ ಬಿ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಮೇಲೆ ಹೋಗ್ಬೋದು, ಆಯಿತಾ. ಸೊ ಅವ್ರದ್ದೆಲ್ಲ ನೋಡೋವಾಗ ನನಗನ್ಸೋದು, ಅವರು ಹೇಳೋದೆಲ್ಲ ಇರುತ್ತಲ್ಲ, ಇಫ್ ಇಟ್ ರಿಲೇಟ್ಸ್ ಟು ದೇರ್ ಓನ್ ಪರ್ಟಿಕ್ಯುಲರ್ ಆಡಿಯನ್ಸ್ ಓನ್ಲಿ ದೆನ್ ಇಟ್ ವಿಲ್ ಬಿ ಫನಿ. ಅದು 100% ಐ ಅಗ್ರಿ ವಿತ್ ಯು. ಸೊ ಅದನ್ನು ಮೇ ಬಿ ನನ್ನ ಮೈಂಡಲ್ಲಿ ಇಟ್ಕೊಂಡು ಅದು ಹೇಳಿದ್ದು ಅನ್ಕೋತೀನಿ.
ಅಂದರೆ ಯಾಕಂದರೆ ಎಷ್ಟೊಂದು ಕಮಿಡಿಯನ್ಸ್ ಎಲ್ಲ ಅವ್ರೇನು ಹೇಳ್ತಾರೆ ಅದೆಲ್ಲ ಸಿಚುವೇಶನ್ಸ್ ನನಗೆ ಎಷ್ಟೊಂದು ಸತಿ ಅಷ್ಟೊಂದು ನಗು ಬರಲ್ಲ. ಲೈಕ್ ಇವಾಗ ಆಡಿಯನ್ಸ್ ಎಲ್ಲ ನಗ್ತಿರ್ತಾರೆ ನೋಡಿ, ಎದ್ದು ಬಿದ್ದು ನಗ್ತಾರೆ ಒಬ್ಬೊಬ್ರು, ಅಷ್ಟೊಂದು ನಗು ಬರಲ್ಲ ನನಗೆ. ಆ್ಯಂಡ್ ಕೆಲವೊಂದು ಜೋಕ್ಸಲ್ಲಿ ನನಗೆ ತುಂಬ ನಗು ಬರುತ್ತೆ. ಸೊ ಆ ಥರ ಹೇಳ್ತಿರೋದು. ಆ್ಯಂಡ್ ನಾನು ನೋಡಿರೋ ಪ್ರಕಾರ ಐ ಫೀಲ್ ದಟ್ ಕೆಲವೊಂದು ಜೋಕ್ ಅಂತ ಹೇಳಿದ್ರೆ, ಇವಾಗ ಕೆಲವೊಂದು ಸಿನಾರಿಯೋಸ್ ಆರ್ ಇನ್ಸಿಡೆಂಟ್ಸ್ ವೆನ್ ಯು ಆ್ಯಡ್ ಕಸ್ ವರ್ಡ್ಸ್ ಇಟ್ ಮೇಕ್ಸ್ ಇಟ್ ಫನಿಯರ್. ಎಸ್ಪೆಷಲಿ ನಮ್ಮ ಕನ್ನಡ ಕಾಮಿಡಿಯಲ್ಲೆಲ್ಲ ನೋಡಿದ್ರೆ ನಾನು ನೋಡ್ತಿರ್ತೀನಲ್ಲ, ಅದರಲ್ಲಿ ಕೆಲವೊಂದಷ್ಟು ಜನ ತುಂಬ ಈ ಸ್ಲರ್ಸು ಅದೆಲ್ಲ ಯೂಸ್ ಮಾಡಿದಾಗ ಇಟ್ಸ್ ಅ ನಾರ್ಮಲ್ ಸೆಂಟೆನ್ಸ್, ಬಟ್ ವೆನ್ ಯು ಯೂಸ್ ದ ಸ್ಲರ್ ಇಟ್ ಬಿಕಮ್ಸ್ ಮೋರ್ ಫನಿ ಕೈಂಡ್ ಆಫ್ ಅ ಥಿಂಗ್. ಸೊ ಅದಾಗೇನು ಅದು ಆಡಿಯನ್ಸ್ ಬೇಸ್ ಮೇಲೆ ಹೋಗುತ್ತೆ. ಕೆಲವ್ರಿಗೆ ಸ್ಲರ್ ಅದೆಲ್ಲ ಕೇಳಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಅವರು ಬೇರೆ ರೀತಿ ತೊಗೋತಾರೆ. ಸೊ ಈ ರೀತಿ ಎಲ್ಲ ಅಬ್ಸರ್ವ್ ಮಾಡುವಾಗ ನನಗನ್ಸೋದು ಆ ಥರ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನನಗೆ ತುಂಬ ಇಷ್ಟ ಆಗೋ ಒಬ್ಬ ಫಾರಿನ್ ಕಮಿಡಿಯನ್ ಯಾರು ಅಂತ ಹೇಳಿದ್ರೆ ರಸಲ್ ಪೀಟರ್ಸ್. ನೀನು ಕೇಳಿರ್ತೀಯ ಅನ್ಕೋತೀನಿ. ಒಂದು ಕೇಳಿಸ್ಕೊಂಡಿದ್ದೀನಿ. ಸೊ ಅವನು ನನಗೆ ತುಂಬ ಇಷ್ಟ, ಅವ್ನು ಮಾಡೋ ಕಾಮಿಡಿ ಅದೆಲ್ಲ ಬಂದ್ಬಿಟ್ಟು. ಯಾಕಂದರೆ ತುಂಬ ರಿಲೇಟ್ ಆಗುತ್ತೆ. ಆ್ಯಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಹೌ ಯು ಬಿಕಮ್ ಸಕ್ಸಸ್ಫುಲ್ ಈಸ್ ಇಫ್ ಯು ಟೆಲ್ ಥಿಂಗ್ಸ್ ದಟ್ ಪೀಪಲ್ ಕ್ಯಾನ್ ರಿಲೇಟ್ ಟು ಥರ. ಇಲ್ಲಾಂದರೆ ನೀನು ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಬೇಸು ಆ ರೀತಿ ಆಗಿಬಿಡುತ್ತೆ. ಇಫ್ ಯು ವಾಂಟ್ ಟು ರೀಚ್ ಔಟ್ ಟು ಮಾಸಸ್ ಮಲ್ಟಿಪಲ್, ದೆನ್ ಯು ನೀಡ್ ಟು ಡೂ ಕಾಮಿಡಿ ಅರೌಂಡ್ ಥಿಂಗ್ಸ್ ದಟ್ ಪೀಪಲ್ ಕ್ಯಾನ್ ರಿಲೇಟ್ ಟು. ಸೊ ರಸಲ್ ಪೀಟರ್ ಬಂದು ಅವನು ಅದೇ ರೀತಿ, ಅವನು ನಾರ್ಮಲ್ ಇಂಡಿಯನ್ ಅಥವಾ ರೇಸಿಸಮು ಈ ಥರದ್ದೆಲ್ಲ ಇಟ್ಕೊಂಡು ಅವ್ನು ಜೋಕ್ ಮಾಡ್ತಾನೆ. ಆ್ಯಂಡ್ ಎವ್ರಿಬಡಿ ವಿಲ್ ರಿಲೇಟ್ ಟು ಇಟ್. ಬಟ್ ಏನಂದರೆ ನಮ್ಮ ಅಣ್ಣ ಮತ್ತು ಕಸಿನ್ಸು ಅವ್ರಿಗೆಲ್ಲ ಇಷ್ಟ ಇಲ್ಲ ಅವನು. ಯಾಕಂದರೆ ಅವ್ರು ತುಂಬ ರೇಸಿಸಮು, ಆಮೇಲೆ ಇಂಡಿಯನ್ಸ್ನ ಒಂದು ರೀತಿ ಫನ್ನಿ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನಾನು ಯಾವ ರೀತಿ ತೊಗೋತೀನಿ ಅಂತ ಹೇಳಿದ್ರೆ, ಇಟ್ಸ್ ಕಾಮಿಡಿನ ಕಾಮಿಡಿ ಥರ ತೊಗೋಬೇಕು, ನಗಬೇಕು, ಬಿಟ್ಬಿಡಬೇಕು. ಆ್ಯಂಡ್ ಮೋರ್ ಓವರ್, ವೈ ಡು ಪೀಪಲ್ ಮೇಕ್ ಫನ್ ಆಫ್ ಥಿಂಗ್ಸ್? ಬಿಕಾಸ್ ರಿಯಾಲಿಟಿ ಇರೋದು ಆ ರೀತಿ ಇರುತ್ತೆ. ಸೊ ಇಫ್ ಇಟ್ ಡಸಂಟ್ ಲುಕ್ ಫನಿ, ದೆನ್ ದೇ ವೋಂಟ್ ಮೇಕ್ ಫನ್ ಔಟ್ ಆಫ್ ಇಟ್ ಥರ. ಸೊ ಜಸ್ಟ್ ಬಿಕಾಸ್ ವಾಟ್ ಎವರ್ ವಿ ಹ್ಯಾವ್ ಡನ್ ಇನ್ ದ ಸೊಸೈಟಿ ಇಟ್ ಮೇಕ್ಸ್ ಇಟ್ ಲುಕ್ಸ್ ಫನಿಯರ್, ಸೊ ದಟ್ ಈಸ್ ವೈ ಪೀಪಲ್ ಮೇಕ್ ಫನ್ ಆಫ್ ಇಟ್. ಸೊ ಆ ರೀತಿ ನಾನು ತೊಗೊಳ್ಳೋದು. ಆ್ಯಂಡ್ ತುಂಬ ಜನ ಕಾಮಿಡಿನೂ ತುಂಬ ಸೀರಿಯಸ್ ಆಗಿ ತೊಗೊಂಡು ಲೈಫೆಲ್ಲ ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿ. ಲೈಕ್ ನೀನು ಒಂದು ಹೇಳಿದ್ದು ಐ ಅಗ್ರಿ ವಿತ್. ಏನಂದರೆ ಯು ಶುಡಂಟ್ ಬಿ ಟೇಕಿಂಗ್ ಥಿಂಗ್ಸ್ ಪರ್ಸನಲಿ whenever there is someone who is telling a joke about your group or whatever he's saying. Ekandre he is just doing it to get material to make people laugh. ಹೌದು. And that is also like a craft anta ಹೇಳ್ಬೋದು. It is supposed to be a way where ನೀನು ತುಂಬ ಕೆಟ್ಟದಾಗೂ ಮಾತಾಡ್ತಾ ಇಲ್ಲ, ಬಟ್ ಒಂಥರ ಹೇಳ್ತಾ ಇದೆಯಾ ಇನ್ ಎ ವೇ ವೇರ್ ಇಟ್ ಇಸ್ ಸಪೋಸ್ ಟು ಬಿ ಫನ್ನಿ ಥರ. ಯಾಕೆಂದರೆ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ರೆ ಯಾರು ನಕ್ಬಿಡಲ್ಲ. ದೇ ವಿಲ್ ಜಸ್ಟ್ ಸಿ ಥ್ರೂ ದ ಪರ್ಸನ್ಸ್ ಆ್ಯಕ್ಚುಯಲ್ ಏನವ್ರದ್ದು ಫೀಲಿಂಗ್ಸ್ ಅಬೌಟ್ ದ ಕಮ್ಯುನಿಟಿ ಆರ್ ದ ಗ್ರೂಪ್ ಆರ್ ಸಮಥಿಂಗ್ ಅಂತ ನಂಗೆ ಆ ಥರ ಕೆಲವು ಸರಿ ಅನಿಸುತ್ತೆ. ಬಟ್ ನಾನು ರಸಲ್ ಪೀಟರ್ಸ್ದು ಆ್ಯಕ್ಚುಯಲ್ ಸ್ಟ್ಯಾಂಡಪ್ ಅದೇನೋ 4 ಎಪಿಸೋಡ್ ಮಾಡಿದ್ದ, ಅದು ನಾನು ಫಸ್ಟ್ ಕೇಳಿದ್ದು. ದಟ್ ವಾಸ್ ದ ಫಸ್ಟ್ ಸ್ಟ್ಯಾಂಡಪ್ ದಟ್ ಐ ಎವರ್ ಹರ್ಡ್. ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ಏನೇನಿತ್ತು ಅಂತ. ಅವರಪ್ಪಂದು ಏನೋ, ಅವರಪ್ಪ ಅವನ ಜೊತೆ ಹೆಂಗೆ ಮಾತಾಡ್ತಾನೆ, ಇಟ್ಸ್ ಗೋಣ ಗೆಟ್ ರಿಯಲ್ ಬ್ಯಾಡೋ ಅಥವಾ ಏನೋ ಒಂದು, ಸಂಬಡಿ ಇಸ್ ಗೋಣ ಗೆಟ್ ಹರ್ಟ್ ರಿಯಲ್ ಬ್ಯಾಡ್ ಅಂತ ಏನೋ. ನಂಗೆ ರಸಲ್ ಪೀಟರ್ಸ್ ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ಹಿ ವಾಸ್ ಫನಿ. ಆ್ಯಂಡ್ ಅವನೇನೋ ಮೂವೀಸು ಮಾಡಿದ್ದ ಅಲ್ವಾ? ಹೌದು, ಯಾವುದೋ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಮೂವಿ ಜ್ಞಾಪಕ ಇರೋದು, ಒಂದು ಮರ್ತೋಗ್ಬಿಟ್ಟಿದ್ದೀನಿ ಹೆಸರು. ನನಗೂ ಗೊತ್ತಿಲ್ಲ. ಬಟ್ ಅದೇ ನಾನೇನು ಹೇಳ್ತೀನಿ ಅಂದರೆ, ಈವನ್ ವೆನ್ ಯು ಕ್ಯಾನ್ ರಿಲೇಟ್ ಟು ದ ಕಮಿಡಿಯನ್, ಇಟ್ ಈಸ್ ದ ಕಮಿಡಿಯನ್ಸ್ ಜಾಬ್ ಟು ಮೇಕ್ ಇಟ್ ರಿಲೇಟಬಲ್ ಟು ದ ಆಡಿಯನ್ಸ್, ಆ್ಯಂಡ್ ದಟ್ ಕ್ಯಾನ್ ಬಿ ಹಾರ್ಡ್. ಆ್ಯಂಡ್ ಎಷ್ಟೊಂದು ಸರಿ ಏನಾಗುತ್ತೆ ಅಂದರೆ, he or she won't get the audience that they are expecting. ಸೊ ಆನ್ ದ ಫ್ಲೈ ಅವರು ಸ್ವಿಚ್ ಮಾಡಬೇಕಾಗತ್ತೆ, ವಾಟ್ ಸಾರ್ಟ್ ಆಫ್ ಜೋಕ್ಸ್ ದೇ ವಾಂಟ್ ಟು ಡೂ, ಆರ್ ಕ್ರೌಡ್ ರಿಯಾಕ್ಷನ್ನ ನೋಡಿಕೊಂಡು ದೇ ಮೈಟ್ ಹ್ಯಾವ್ ಟು ಆಲ್ಟರ್ ದ ಜೋಕ್ಸ್ ಆ್ಯಂಡ್ ಎವ್ರಿಥಿಂಗ್. ಹೌದು, ಅಂದರೆ ಅದು ಎಕ್ಸ್ಪೀರಿಯನ್ಸಿಂದ ಬರೋದಲ್ವ ಅದು.
ಸೊ ನೀನು ಬಿಗಿನಿಂಗ್ ಸ್ಟೇಜಸ್ನಲ್ಲಿ ನೀನು ಸ್ಟಾರ್ಟ್ ಮಾಡುವಾಗ ಯು ವೋಂಟ್ ನೋ ಹೂ ಇಸ್ ಯುವರ್ ಆಡಿಯನ್ಸ್ ಪ್ರಾಪರ್ಲಿ ಏನು ಅಂತ ಹೇಳ್ಬಿಟ್ಟು. ಸೊ ಯು ವಿಲ್ ಬಿ ಟ್ರೈಂಗ್ ಟು ಫಿಗರ್ ಔಟ್ ಯುವರ್ ಆಡಿಯನ್ಸ್. ಸೊ ದಟ್ ಈಸ್ ದ ರೀಸನ್ ವೈ ಯು ಜಸ್ಟ್ ಟ್ರೈ ಟು ಡೂ ಆ್ಯಸ್ ಮಚ್ ಕಂಟೆಂಟ್ ಆ್ಯಸ್ ಪಾಸಿಬಲ್. ಆವಾಗ ನಿನಗೆ ಟ್ರಯಲ್ ಆ್ಯಂಡ್ ಎರರ್ ಥರ. ಸೊ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ಅದೆಲ್ಲ ಗೊತ್ತಾಗುತ್ತೆ ನಿನಗೆ ಆ ಟೈಮಲ್ಲಿ. ಆ್ಯಂಡ್ ಒನ್ಸ್ ಯು ಗೆಟ್ ದಟ್ ಆಡಿಯನ್ಸ್ ರೈಟ್, ದೆನ್ ಯು ವಿಲ್ ಬಿ ವೆರಿ creating your content around those audience specifically, because that is the content that you like to do and you have an audience base. ಅದಾದಮೇಲೆ then you can spread around and maybe reach out to other audience and other things. ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡದಲ್ಲಿ ಆ್ಯಂಡ್ ನಾನು ಲೈಕ್ ಸ್ವಲ್ಪ ತುಂಬ ಇಂಡಿಯನ್ ಕಾಮಿಡಿಯನ್ಸ್ ನೋಡೋದು, ಅದರಲ್ಲೂ ಕನ್ನಡ ಕಾಮಿಡಿಯನ್ಸ್ನ ನಾನು ಹುಡುಕ್ತೀನಿ. ಆ್ಯಂಡ್ ಕನ್ನಡ ಕಾಮಿಡಿಯನ್ಸಲ್ಲೂ ಅಷ್ಟೇ, ಎಲ್ಲರೂ ಕಾಮಿಡಿನೂ ನಾನು ನೋಡೋಕೆ ಹೋಗಲ್ಲ. ದೇರ್ ಆರ್ ವೆರಿ ಸ್ಪೆಸಿಫಿಕ್ ಒನ್ಸ್ ದಟ್ ಐ ವಾಚ್. ಸೊ ನಿರೂಪ್ ಮೋಹನ್ ಅಂತ ಒಬ್ಬರಿದ್ದಾರೆ, ಅವರು ತುಂಬ ಇಷ್ಟ ಆಗುತ್ತೆ ನನಗೆ. ಅವರು ಯಾವ ರೀತಿ ಅಂತ ಹೇಳಿದ್ರೆ, ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳೆಲ್ಲ ಇರ್ತಾರೆ ನೋಡು, ಆ ಥರದ್ದು ಪರ್ಸನ್ ಅವರು. ಅವರೇ ಹೇಳ್ತಾರೆ, ನಿಮ್ಮ ಚಿಕ್ಕ ಮಕ್ಕಳು ಹಂಗೆಲ್ಲ ಏನೋ ನೀನು ಸರಿ ಓದಿಲ್ಲ ಅಂದರೆ ಅವನ ಥರ ಆಗ್ಬಿಡ್ತೀಯ ನೋಡು ಅಂತಾರಲ್ಲ, ಅದೇ ನಾನು ಅಂತ ಹೇಳ್ತಾನೆ. ಸೊ ಅವನ ಥರ ಅವನದು ಕಾಮಿಡಿ ಎಲ್ಲ ಒಂಥರ ಏರೇಟೆಡ್ ಥರ. ಏರೇಟೆಡ್ ಅಂದರೆ ಯೂಸಸ್ ಲೈಕ್ ಲಾಟ್ ಆಫ್ ಸ್ಲರ್ಸ್, ಬಟ್ ತುಂಬ ರಿಪೀಟೆಡ್ ಆ ಥರ ಎಲ್ಲ ಯೂಸ್ ಮಾಡಲ್ಲ. ಅಂದರೆ ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಇರ್ತಾರೆ ನೋಡು, ಮಾತುಗೂ ಮದರ್ ಸಿಸ್ಟರ್ ರೆಫರೆನ್ಸ್ ತರ್ತಾ ಇರ್ತಾರೆ. ಸೊ ಆ ರೀತಿ ಇಲ್ಲ ಅವನು ಎಲ್ಲಾದರೂ ಮಧ್ಯ ಆ ರೀತಿ ಯೂಸ್ ಮಾಡ್ತಾನೆ. ಆ್ಯಂಡ್ ಅವ್ನ ಶೋ ಹೆಸರು ಕೂಡ ಒಂದು ಏರೇಟೆಡ್ ಶೋ ಅಂತಲೇ ಇರೋದು ಒಂದು. ಸೊ ಅವನು ಹೇಳೋದು, ಶೋ ಹೆಸರೇ ನಂದು ಏರೇಟೆಡು. ಸೊ ಆಬ್ವಿಯಸ್ಲಿ ಇದೆಲ್ಲ ಇರುತ್ತೆ. ಆ್ಯಂಡ್ ನನ್ನ ಬಗ್ಗೆ ಗೊತ್ತಿರೋರಿಗೆ ಅವ್ರಿಗೆ ಯಾವ ರೀತಿ ಕಂಟೆಂಟ್ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನೋಡಾದ್ಮೇಲೂ ತುಂಬ ಜನ ಇರಿಟೇಟ್ ಆಗಿಬಿಟ್ಟು, ಏನು ಈ ರೀತಿ ಎಲ್ಲ ಮಾತಾಡ್ತಾನೆ, ಇದೆಲ್ಲ ಕಾಮಿಡಿನ ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ಅಂದ್ರೆ ಅವ್ರು ಆಲ್ರೆಡಿ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮೈ ಶೋ ಇಸ್ ಏರೇಟೆಡ್ ಅಂತ ಹೇಳ್ಬಿಟ್ಟು, ಇಫ್ ಪೀಪಲ್ ಆರ್ ಗೋಯಿಂಗ್ ಟು ದ ಶೋ, ದೆನ್ ಇಟ್ ಇಸ್ ನಾಟ್ ಹಿಸ್ ಫಾಲ್ಟ್. ಈಸ್ ಜಸ್ಟ್ ಗಿವಿಂಗ್ ದೆಮ್ ವಾಟ್ ಈಸ್ ಟೋಲ್ಡ್ ದೆಮ್ ದಟ್ ಈಸ್ ಗೋಯಿಂಗ್ ಟು ಗಿವ್. ಆದ್ರೆ ನೀನು ಹೇಳಿದೆಯಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಸ್ಲರ್ಸ್ ಯೂಸ್ ಮಾಡೋದಲ್ಲ ನಂಗೆ ಕಾಮಿಡಿ ಅನ್ಸುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ, ಆರ್ ಇಟ್ ಇಸ್ ಮೋರ್ ಫನಿ ಅಂತ. ಅಪ್ ಟು ಸಮ್ ಪಾಯಿಂಟ್ ಐ ಅಗ್ರಿ, ಇಟ್ ಇಸ್ ಫನಿ ಅಪ್ ಟು ಸಮ್ ಪಾಯಿಂಟ್. ಬಟ್ ನನಗೆ ಪರ್ಸನಲಿ ಏನ್ ಅನ್ಸುತ್ತೆ ಅಂದ್ರೆ, ಇಟ್ ಇಸ್ ಅ ಲೋ ಹ್ಯಾಂಗಿಂಗ್ ಫ್ರೂಟ್ ಅನ್ಸುತ್ತೆ ವೆನ್ ಯು ಆರ್ ಯೂಸಿಂಗ್ ಸ್ಲರ್ಸ್. ಏನೂ ನಿಮಗೆ ಲಿಮಿಟೇಷನ್ ಇರಲ್ಲ ಅಲ್ಲಿ ಒಂದು ಜೋಕ್ ಮಾಡೋದಕ್ಕೆ, ಬಿಕಾಸ್ ಇಟ್ ಇಸ್ ಈಸಿ ಟು ಗೆಟ್ ಲಾಫ್ಸ್ ವೆನ್ ಯು ಆರ್ ಸ್ವೇರಿಂಗ್. ಇಲ್ಲ ಅಂದರೆ ಅಗೇನ್ ಇವಾಗ ನಾನು ಹೇಳಿದ್ನಲ್ಲ, ಇಫ್ ಅವ್ರದ್ದು ಕ್ಯಾರೆಕ್ಟರ್ ಆ ರೀತಿ ಇರುತ್ತೆ ಅಂದರೆ, ದೇ ಆರ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಲೈಕ್ ದಟ್, ಆ ಥರದ ಸಿಚುವೇಶನ್ಸಲ್ಲಿ ಅವ್ರು ಇರ್ತಾರೆ. ಸೊ ಅವ್ರಿಗೆ ನೀನು ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು ಅಂತೆಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ಅದು ಓಕೆ, ಇವಾಗ ಆರ್ಗ್ಯಾನಿಕ್ ಆಗಿ ಅವ್ರು ಆ ಥರನೇ ಮಾತಾಡೋ ಹಂಗಿದ್ರೆ ಅದು ಓಕೆ. ಬಟ್ when they purposefully, like ಇವಾಗ some comedians ಇದ್ದಾರೆ, they are not really good joke writers. ಇವಾಗ ಪರ್ಸನಲಿ ನಾನು ಯಾರಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ವಾಟ್ ಐ ಹ್ಯಾವ್ ಹರ್ಡ್ ಇಸ್ ಜೋಕ್ ರೈಟರ್ಸ್ ಅವ್ರು ಅಷ್ಟು ಚೆನ್ನಾಗಿರಲ್ಲ. ದೇ ಕಾಂಟ್ ಯೂಸ್ ಆಲ್ ದ ವರ್ಡ್ಸ್ ಇನ್ ದ ವೊಕ್ಯಾಬ್ಯುಲರಿ ಟು ಮೇಕ್ ಎನ್ ಎಫೆಕ್ಟಿವ್ ಜೋಕ್. ಸೊ ಅವ್ರು ಏನು ಯೂಸ್ ಮಾಡ್ತಾರೆ, ಓಕೆ ಈಸಿಯಾಗಿ ಏನು ಯೂಸ್ ಮಾಡ್ಬೋದು, ಓಕೆ ಈ ಸ್ವೇರ್ ವರ್ಡ್ ಹಾಕ್ಬಿಟ್ಟು ಆ ಸ್ವೇರ್ ವರ್ಡ್ ಹಾಕ್ಬಿಟ್ಟು ಯೂಸ್ ಮಾಡಿಬಿಟ್ರೆ ಪೀಪಲ್ ವಿಲ್ ಲಾಫ್ ಅಂತ. ಅದು ನಂಗೆ ಅಷ್ಟೊಂದು ಅನ್ಸಲ್ಲ, ಲೈಕ್ ಎ ಗ್ರೇಟ್ ವರ್ಕ್ ಆಫ್ ಆರ್ಟ್ ಅನ್ನೋ ಥರ. ಆ ಥರದ್ದು ಇದೆ. ಆ್ಯಂಡ್ ಇನ್ನೊಂದು ನಾನು ಇದೆ, ಬೇರೆ ಕಾಮಿಡಿಯನ್ಸ್ ಎಲ್ಲ ನೋಡ್ತಿರ್ತೀನಲ್ಲ, ಸೊ ಇವಾಗ ಹೊಸೊಬ್ರು ಕೂಡ ಟ್ರೈ ಮಾಡ್ತಿರ್ತಾರೆ. ಇವಾಗ ನಾನು ಟ್ರೈ ಮಾಡ್ಬೇಕಂತಿರೋದ್ರಿಂದ ಐ ಟ್ರೈ ಟು ವಾಚ್ ದಿಸ್ ನ್ಯೂ ಪೀಪಲ್ ಹೂ ಆರ್ ಟ್ರೈಯಿಂಗ್ ಔಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅವರು ಟ್ರೈ ಮಾಡೋಗ್ಲೂ ನಾನು ನೋಡ್ತೀನಿ, ಲೈಕ್ ತುಂಬ ಸತಿ ಅವ್ರು ಏನೇ ಹೇಳೋಕ್ಕೊಂದು ಟ್ರೈ ಮಾಡ್ತಾರೆ. ಆ್ಯಂಡ್ ಸಮ್ ಪ್ಲೇಸಸ್ ದೇ ಮೈಟ್ ನಾಟ್ ಗೆಟ್ ಲಾಫ್ಸ್, ಬಟ್ ಸ್ಟಿಲ್ ಲೈಕ್ ಪೀಪಲ್, ದ ಆಡಿಯನ್ಸ್ ಬೇಸ್ ಇರುತ್ತಲ್ಲ, ದೇ ವಿಲ್ ಬಿ ಲೈಕ್ ವೆರಿ ಸಪೋರ್ಟಿವ್ ಥರ. ಸೊ ಸಪೋರ್ಟಿವ್ ಥರನೂ ಇರ್ತಾರೆ, ಈ ರೀತಿನೂ ಇರುತ್ತೆ. ಸೊ ಅದೆಲ್ಲ ನೋಡಿದಾಗ ಒಂಥರ ಒಂದೊಂದು ಸತಿ ಮೋಟಿವೇಶನ್ ಥರ ಆಗುತ್ತೆ, ಫೈನ್ ಟ್ರೈ ಮಾಡೋಣ ಅಂತೆಲ್ಲ ಅನಿಸ್ಬಿಟ್ಟು. ಆ್ಯಂಡ್ ನನಗೆ ಆ್ಯಂಡ್ ಇನ್ನೊಂದು ಅನ್ಸೋದು ಏನಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಬಿ ಲೈಕ್ ವೆರಿ ಆರ್ಗ್ಯಾನಿಕ್ ಆ್ಯಂಡ್ ಗೆಟ್ ಪ್ರಾಪರ್ ಫನಿ ಕಂಟೆಂಟ್ ಆರ್ ವಾಟ್ ಎವರ್, ಯು ಹ್ಯಾವ್ ಟು ಟ್ರಾವೆಲ್ ಅ ಲಾಟ್.
ಆರ್ ಅಟ್ ಲೀಸ್ಟ್ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ಇನ್ ಯುವರ್ ಲೈಫ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಂಗೆ ಯಾವಾಗ ಬರುತ್ತೆ, ವೆನ್ ಯು ಟ್ರೈ ಟು ಗೋ ಔಟ್ ಆರ್ ಡೂ ಸಮಥಿಂಗ್, ಆವಾಗಲೇ ನಿಂಗೆ ಎಕ್ಸ್ಪೀರಿಯನ್ಸ್ಗಳೆಲ್ಲ ತುಂಬ ಆಗೋದು. ಆ್ಯಂಡ್ ಅರೌಂಡ್ ದಟ್ ಯು ಕ್ಯಾನ್ ಕ್ರಿಯೇಟ್ ವೆರಿ ಗುಡ್ ಫನಿ ಮೆಟೀರಿಯಲ್ಸ್ ಥರ. ಸೊ ಅದು ನನಗೆ, ಯಾಕಂದರೆ ನನ್ನ ಲೈಫಲ್ಲಿ ಆ ಥರದ್ದು ಎಷ್ಟೊಂದು ಆಗಿದೆ. ಸೊ ಇವಾಗ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು, ಇಫ್ ಯು ಜಸ್ಟ್ ಸಿಟ್ ಆ್ಯಂಡ್ ಡೂ ನಥಿಂಗ್ ಆರ್ ವಾಟ್ ಎವರ್, ದೆನ್ ಇಟ್ಸ್ ವೆರಿ ಲೆಸ್ ಕಂಟೆಂಟ್ ದಟ್ ಯು ಮೈಟ್ ಗೆಟ್. ಬಟ್ ಇನ್ಸ್ಟೆಂಟ್ ಇಫ್ ಯು ಜಸ್ಟ್ ಗೋ ಔಟ್ ಆ್ಯಂಡ್ ಇಂಟ್ರಾಕ್ಟ್ ವಿತ್ ಸಮ್ಮನ್. ಸೊ ಇವಾಗ ನಾನು ಇಂಟ್ರೋವರ್ಟ್ ಆಗಿಬಿಟ್ಟು ಜನರ ಜೊತೆ ಮಾತಾಡಿನೇ ಅಭ್ಯಾಸ ಇಲ್ಲ ನನಗಷ್ಟು. ಸೊ ವೆನ್ ಐ ಗೋ ಆ್ಯಂಡ್ ರೀಚ್ ಔಟ್ ಟು ಸಮ್ವನ್, ದಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ಅಲ್ಲಿ ಮೇ ಬಿ ನನ್ನ ಮೈಂಡ್ ಸೆಟ್ಟು ಯಾವ ರೀತಿ ಯೋಚನೆ ಮಾಡ್ತೀನಿ ನಾನು, ಇಲ್ಲಾಂದರೆ ಇಂಟ್ರಾಕ್ಟ್ ಮಾಡಿದ್ಮೇಲೆ ನನ್ನ ಮೈಂಡಲ್ಲಿ ಏನು ಯೋಚನೆ ನಡೀತಿರುತ್ತೆ, ಅಲ್ಲಿ ರಿಯಾಲಿಟಿನಲ್ಲಿ ಏನಾಗುತ್ತೆ, ಆಮೇಲೆ ಅವರು ರಿಯಾಕ್ಷನ್ ಕೊಡೋದು. ಸೊ ಜಸ್ಟ್ ದಟ್ ಒನ್ ಇನ್ಸಿಡೆಂಟ್ ಆಫ್ ಗೋಯಿಂಗ್ ಮೀ ಆ್ಯಂಡ್ ಸೇಯಿಂಗ್ ಹಾಯ್ ಆರ್ ವಾಟ್ ಎವರ್ ಟು ಒನ್ ಪರ್ಸನ್, ಅಲ್ಲೇ ನನಗೆ ಒಂದು 3-4 ಬೇರೆ ಬೇರೆ ಕಂಟೆಂಟ್ ಸಿಗ್ಬೋದು ನನಗೆ ಮಾತಾಡೋಕ್ಕೆ. ಸೊ ಆ ಥರ ಹೇಳ್ತಿರೋದು. ಹಾಂ, ನೀನು ಹೇಳಿದ್ದು ಲೈಕ್ 100% ಕರೆಕ್ಟು. ಆನ್ ಟಾಪ್ ಆಫ್ ದ್ಯಾಟ್ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ, ಇವಾಗ ಎಷ್ಟೊಂದು ಜನ ದೇ ವಿಲ್ ಬಿ ಎಕ್ಸ್ಟ್ರೋವರ್ಟ್ಸ್, ದೇ ವಿಲ್ ಬಿ ಟಾಕಿಂಗ್ ಟು ಅದರ್ ಪೀಪಲ್, ದೇ ವಿಲ್ ಬಿ ಗೋಯಿಂಗ್ ಟು ಪ್ಲೇಸಸ್, hanging out, they'll be in like many different situations every other day or every day. That is a basic thing that is required. ಹೌದು. But to be successful in stand-up or to make people laugh, ಇವಾಗ success ಅಂದ್ರೆ ಏನು? You are making people laugh, that is a success. Telling jokes is also, telling jokes is, I wouldn't say it is a success if people are not laughing, but it is a start. And most people fail because they never even start. But to be successful, you need to make people laugh. That is a skill. So you need to have both the content and the skill. ಹೌದು. ಬಟ್ ಆ ಸ್ಕಿಲ್ ನಿಂಗೆ ಅದೇ, ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಮಲ್ಟಿಪಲ್ ಆಫ್ ದೋಸ್, ದೆನ್ ಯುಲ್ ಗೆಟ್ ಅ ನ್ಯಾಕ್. Then you will get a knack. ಆ ಒಂಥರ ಏನು, ಆ ಚಿಗುರು ಇದ್ರೆ ದಟ್ ವಿಲ್ ಗ್ರೋ. ಬಟ್ ಇಫ್ ದಟ್ ಇಸ್ ನಾಟ್ ದೇರ್, ಆ ಸ್ಕಿಲ್ಲು ಇನ್ಬಿಲ್ಟ್ ಆ ನ್ಯಾಕ್ ಇಲ್ಲ ಅಂದರೆ, ದೆನ್ ಯು ವಿಲ್ ಹ್ಯಾವ್ ಟು ಸೇ ಓಕೆ, ಇದು ನಂದು ಟ್ಯಾಲೆಂಟ್ ಅಲ್ಲಪ್ಪ, ಐ ಆಮ್ ಗುಡ್ ಫಾರ್ ಎ ಡಿಫ್ರೆಂಟ್ ಥಿಂಗ್ ಅಂತ. ಯು ವಿಲ್ ಗೆಟ್ ಟು ನೋ. ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಕಷಾಯ. ಕಷಾಯ ಅದು ಕುಡಿಬೇಕು ನಾನು ಆ್ಯಕ್ಚುಲಿ. ಸೊ ಆ ರೀತಿ ಇದ್ರ. ಆ್ಯಂಡ್ ನಾನು ಇನ್ನೊಂದು ಏನು ಅನ್ಸೋದಂದರೆ, ಐ ಪರ್ಸ್ನಲಿ ಫೀಲ್ ಲೈಕ್ ಐ ಆಮ್ ಅ ಗುಡ್ ವಿಜುವಲೈಸರ್ ಥರ. ಸೊ ನಾನು ಯಾವ ರೀತಿ ಅಂದರೆ, ಇವಾಗ ಯಾರು ಏನೇ ಹೇಳಿದ್ರು ಐ ವಿಜುವಲೈಸ್ ಥಿಂಗ್ಸ್. ಆ್ಯಂಡ್ ವೆನ್ ಐ ವಿಜುವಲೈಸ್ ಕಪಲ್ ಆಫ್ ಥಿಂಗ್ಸ್, ಐ ವಿಜುವಲೈಸ್ ಇಟ್ ಇನ್ ಅ ಫನಿ ವೇ, ಲೈಕ್ ಇಟ್ ಜಸ್ಟ್ ಹ್ಯಾಪನ್ಸ್ ಆಲ್ ಆಫ್ ಅ ಸಡನ್ ಥರ. ಆ್ಯಂಡ್ ಎಷ್ಟೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಏನಾದರೂ ಒಂದು ಸೆಂಟೆನ್ಸ್ ಯಾರಾದರೂ ಮಾತಾಡ್ತಾರೆ ಅನ್ಕೋ, ಸಡನ್ನಾಗೆ ಈ ಥರ ಒಂದು ಪಿಕ್ಚರ್ ಹಿಂಗೆ ಗ್ಲಾನ್ಸ್ ಹಿಂಗೆ ಬಂದ್ಬಿಟ್ಟು ಹೋಗುತ್ತೆ ನನಗೆ, ಆರ್ ಸಮ್ ರ್ಯಾಂಡಮ್ ಥಾಟ್ ವಿಲ್ ಕಮ್ ಆ್ಯಂಡ್ ಗೋ ಲೈಕ್ ದಿಸ್. ಸೊ ದಟ್ ವಿಲ್ ಬಿ ಲೈಕ್ ವೆರಿ ಐದರ್ ಫನ್ನಿ ಆರ್ ವಾಟ್ ಎವರ್. ಈ ಥರದ್ದು ಎಷ್ಟೊಂದು ಸತಿ ಆಗುತ್ತೆ ನನಗೆ. ಆ್ಯಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ವಿಜುವಲೈಸೇಷನ್ ಯಾರಿಗಿರುತ್ತೆ ಕರೆಕ್ಟಾಗಿ, those people will enjoy the joke more, especially when it is a story based kind of joke ಥರದ್ದು. ಸೊ ಇವಾಗ ನೀನು ಹಳೇದು ಲೈಕ್ ಗ್ರೇಟ್ ಇಂಡಿಯನ್ ಲಾಫ್ಟರ್ ಚಾಲೆಂಜ್ ಅಂತೆಲ್ಲ ಬರ್ತಿದ್ ಗೊತ್ತಾ, ನೀನು ಕೇಳಿದ್ಯಲ್ಲ? ಹೆಸರು ಕೇಳಿದ್ದೀನಿ, ಬಟ್ ನಾನು ಯಾವ ಎಪಿಸೋಡು ನೋಡಿಲ್ಲ ಆ ಥರ. ಸೊ ಅದು ಹಿಂದಿನಲ್ಲಿ ಬರ್ತಿತ್ತು. ಆ ಟೈಮಲ್ಲಿ ರಾಜು ಶ್ರೀವಾಸ್ತವ್ ಅಂತ ಒಬ್ಬ ಇದ್ದ. ಅವನು ಬಂದ್ಬಿಟ್ಟು ತುಂಬ ಅಬ್ಸರ್ವೇಷನಲ್ ಕಾಮಿಡಿ ಮಾಡೋದು, ಅದಕ್ಕೆ ಅವ್ನು ತುಂಬ ಹಿಟ್ ಆಗಿದ್ದು. ಅವನೆಲ್ಲ ಜನರಿಗೆ ರಿಲೇಟ್ ಆಗೋ ಥರದ ಕಂಟೆಂಟೇ ಹೇಳ್ತಾನೆ ಅವನು. ಆ್ಯಂಡ್ ಯು ವಾಚ್ ವಾಟ್ ಎವರ್ ಹಿ ಸೇಸ್, ಯು ಅಬ್ಸರ್ವ್ ಇಟ್ ಆನ್ ಅ ಡೇಲಿ ಬೇಸಿಸ್ ಥರ. ಸೊ ಒಂದು ಎಕ್ಸಾಂಪಲ್ ಅಂದರೆ, ಇವಾಗ ನೀನು ಟ್ರೈನಲ್ಲಿ ಮುಂಬೈ ಅವನು, ಸೊ ನೀನು ಟ್ರೈನಲ್ಲಿ ಹೋಗ್ತಾ ಇರ್ತೀಯ ಅನ್ಕೋ. ಸೊ ಅದರಲ್ಲಿ ಯಾವ ರೀತಿ ಇವಾಗ ಬಸ್ಸಲ್ಲೆಲ್ಲ ಹಿಂಗೆ ಹಿಡ್ಕೊಳ್ಳೋಕ್ಕೆ ಒಂದು ಇದಿರುತ್ತೆ ನೋಡು, ಸಪೋರ್ಟು ಮೇಲೆ. ಸೊ ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಎಕ್ಸಾಂಪಲ್ ಥರ ಹೇಳ್ತಾನೆ ನಾನು. ಸೊ ಸ್ಟಾರ್ಟಿಂಗು ಈ ಟೈಮಲ್ಲಿ ಫುಲ್ ಫ್ರೀ ಆಗಿರುತ್ತೆ ಟ್ರೈನು. ಆ್ಯಂಡ್ ಟ್ರೈನ್ ಕೂಡ ಅಷ್ಟೇ, ಅವನು ಆ ಟ್ರೈನ್ನನೇ ಒಂದು ಕ್ಯಾರೆಕ್ಟರ್ ಥರ ಪರ್ಸೋನ ಕ್ರಿಯೇಟ್ ಮಾಡಿಬಿಟ್ಟು ಅವ್ನು ಎಕ್ಸ್ಪ್ಲೇನ್ ಮಾಡೋದು. ಸೊ ಬೆಳಗ್ಗೆನೇ ಫುಲ್ ರೆಡಿ ಆಗಿಬಿಟ್ಟು ಟ್ರೈನ್ ಬಂದಿದ್ದೀನಿ ನಾನು,
ರೆಡಿಗಿದ್ದೀನಿ ಬನ್ನಿ, ಆವೋ ಅಂದರ್ ಗುಸೋ ಅಂತ ಹೇಳ್ತಾನೆ. ಓಕೆ. ಗುಸ್ನ ಸ್ಟಾರ್ಟ್ ಕರೋ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗೆ ಫುಲ್ಲು ಬರ್ತಾರೆ. ಆ್ಯಂಡ್ ಖಾಲಿ ಟ್ರೈನ್ ಇರೋವಾಗ ಆ ಹ್ಯಾಂಡಲ್ಸ್ ಎಲ್ಲ ಎಷ್ಟು ಖುಷಿಗೆ ಡ್ಯಾನ್ಸ್ ಆಡ್ತಾ ಇರುತ್ತೆ ಅಂತ. ಸೊ ಖಾಲಿ ಇರುವಾಗ ಯಾರು ಇಟ್ಕೊಳ್ಳಲ್ಲವಲ್ಲ ಅದನ್ನು. ಸೊ ಟ್ರೈನ್ ಕೂಡ ಫಾಸ್ಟಾಗಿ ಮೂವ್ ಆಗುವಾಗ ಆ ಕಡೆ ಈ ಕಡೆ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಸೊ ಅದು ನೋಡಿದಾಗ ಫುಲ್ ಜಾಲಿ ಥರ ಇರುತ್ತೆ ಅಂತ ಹೇಳ್ತಾನೆ. ಸೊ ಹಿ ಬ್ರಿಂಗ್ಸ್ ಎವ್ರಿ ಡೈಲಿ ಕ್ಯಾರೆಕ್ಟರ್ ಇಂಟು ಲೈಫ್ ಥರ. ಸೊ ಅದಕ್ಕೊಂದು ಕ್ಯಾರೆಕ್ಟರ್ ಪರ್ಸೋನ ಕೊಟ್ಬಿಟ್ಟು ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ ಹೌ ಹೀ ಸೀಸ್ ಥಿಂಗ್ಸ್ ಅನ್ನೋ ಥರ. ಸೊ ಅದು ತುಂಬ ಜನರಿಗೆ ರಿಲೇಟ್ ಆಗುತ್ತೆ. ದ್ಯಾಟ್ ವಿಲ್ ಮೇಕ್ ಪೀಪಲ್ ಲಾಫ್ ಅ ಲಾಟ್. ಅದೇ ರೀತಿ ಇನ್ನೊಬ್ಬ ಸುನಿಲ್ ಪಾಲ್ ಅಂತಲೂ ಇದ್ದಾನೆ. ಅವನು ಕೂಡ ಅಷ್ಟೇ. ಅವನು ಹೇಗಂದರೆ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಥರ ಕ್ರಿಯೇಟ್ ಮಾಡ್ತಾನೆ. ಆ್ಯಂಡ್ ಹಿ ಡಿಫೈನ್ಸ್ ಈ ಕ್ಯಾರೆಕ್ಟರ್ ಹೇಗಿರ್ತಾನೆ. ಒಂಥರ ಫುಲ್ಲು ಪಿಯೋಟ್, ಅವನು ಫುಲ್ ಡ್ರಂಕನ್ ಗಾಯ್, ಫುಲ್ಲು ತೆಳ್ಳಗಿರ್ತಾನೆ ಸಣ್ಣಕ್ಕೆ, ಆ್ಯಂಡ್ ಯಾವಾಗಲೂ ಡ್ರಂಕ್ ಸ್ಟೇಟ್ನಲ್ಲೇ ಇರ್ತಾನೆ. ಆ್ಯಂಡ್ ಮಾತಾಡೋದೆಲ್ಲ ದೊಡ್ಡ ದೊಡ್ಡ ಇದು ವಿದ್ವಾಂಸರ ಥರ ಮಾತಾಡೋದು. ಓಕೆ. ಆ ರೀತಿ ಕೈಲಾಗ್ದವ್ರು ಮೈ ಪರ್ಸ್ಕೊಂಡ್ರು ಅಂತ ನೋಡು, ಆ ಥರ ಕ್ಯಾರೆಕ್ಟರ್ ಅಂತಾರ. ಯಾರು ಅವ್ನು ಸೂಪರ್ ಮ್ಯಾನ್ ಬರ್ತಾನೆ, ಅವನಿಗೂ ಒಂದೇ ಕೈ ನಾನು ಹೊಡೆದು ಬಿಸಾಕ್ಬಿಡ್ತೀನಿ, ಈ ರೀತಿ ಅವ್ನು ಮಾತಾಡೋದು. ಓಕೆ ಓಕೆ. ಸುಮ್ಮನೆ ಇದು ಲೂಸ್ ಆಗಿ ಟಾಕ್ ಮಾಡೋದು. ಲೂಸ್ ಟಾಕ್ಸ್ ಥರ. ಸೊ ವೆನ್ ಯು ವಿಜುವಲೈಸ್ ದಟ್ ಪರ್ಸನ್, ಲೈಕ್ ಇಫ್ ಯು ಜಸ್ಟ್ ಟೆಲ್ಸ್ ಈ ರೀತಿ ಒಬ್ಬ ಇದ್ದಾನೆ ಅವ್ನು ಸುಮ್ಮನೆ ಲೂಸ್ ಟಾಕ್ ಮಾಡ್ತಾನೆ, ಆ ರೀತಿ ಹೇಳ್ಬಿಟ್ರೆ ದಟ್ ವೋಂಟ್ ಇಂಪ್ಯಾಕ್ಟ್ ಟು ಮಚ್. ಬಟ್ ವೆನ್ ಯು ಗಿವ್ ಅ ಕ್ಯಾರೆಕ್ಟರ್ ಫುಲ್ ಸ್ಲಿಮ್ ಆಗಿರ್ತಾನೆ ಆ್ಯಂಡ್ ಯಾವಾಗಲೂ ಕುಡ್ಕೊಂಡಿರ್ತಾನೆ, ಅವ್ನ ಕಣ್ಣು ಹಿಂಗೆ ಒಂಡ್ರಗಣ್ ಥರ ಇರುತ್ತೆ. ಸೊ ವೆನ್ ಯು ಸೇ ದೀಸ್ ಥಿಂಗ್ಸ್ ಪೀಪಲ್ ವಿಲ್ ವಿಜುವಲೈಸ್, ಓಕೆ ಇವ್ನ ಕಣ್ಣು ಈ ಥರ ಇದೆ, ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಗೋದು ಅವ್ರ ಮುಂದೆ. ಆ್ಯಂಡ್ ವೆನ್ ಈ ಸ್ಟಾರ್ಟ್ಸ್ ಟು ಟೆಲ್ ದ ಜೋಕ್ಸ್ ದೆಲ್ ಇಮ್ಯಾಜಿನ್ ಈ ಥರದ್ದು ಒಂದು ಕ್ಯಾರೆಕ್ಟ್ರು ಈ ಥರ ಒಂದು ಚಾಡ್ ವ್ಯಕ್ತಿಗೆ ಟಕ್ಕರ್ ಕೊಡ್ತಿದ್ದಾನೆ ಅಂದರೆ ಯಾವ ರೀತಿ ಇರುತ್ತೆ. ಸೊ ಅದನ್ನು ವಿಜುವಲೈಸ್ ಮಾಡ್ಕೊಂಡಾಗ ದಟ್ ಈಸ್ ವೆನ್ ದಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಇಂಪ್ಯಾಕ್ಟ್ ವೆನ್ ದೇ ಸೇ ಜೋಕ್ಸ್. ಈ ಥರ ನೀನು ಹೇಳಿದ್ರಲ್ಲ, ನನಗೆ ಏನು ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ಈ ವಿಜುವಲೈಸ್ ಅಂತ ಹೇಳೋದಿಯಲ್ಲ, ನಂಗೆ ಏನು ಗೊತ್ತಾಗಬೇಕು ಅಂದರೆ ವೆನ್ ಯು ಟ್ರೈ ಟು ವಿಜುವಲೈಸ್ ಪರ್ಸನಲಿ, ವಾಟ್ ಡು ಯು ಸಿ? ಲೈಕ್ ಡು ಯು ಸಿ ಇಟ್ ಇನ್ 3D ಅಂತಲ್ಲ. ಇವಾಗ ನೀನು ಒಂದು ಎಕ್ಸಾಂಪಲ್, ಇವಾಗ ನೀನು ಹಿಸ್ಟ್ರಿ ಕ್ಲಾಸಲ್ಲೆಲ್ಲ ಕೂತ್ಕೊಳ್ಳುವಾಗ ಇವಾಗ ಟೀಚರ್ ಪಾಠ ಮಾಡ್ತಿರ್ತಾರೆ ಅನ್ಕೋ, ಆಯಿತಾ. ವೆನ್ ದೇ ಟೆಲ್ ದ ಆ್ಯಕ್ಚುಯಲ್ ಹಿಸ್ಟ್ರಿ ಆರ್ ವಾಟ್ ಎವರ್ ದ ವಾರ್, ಲೈಕ್ ಇಷ್ಟೊಂದು ಜನ ಇದ್ರು, ಇಷ್ಟು ಸೈನ್ಯ ಇತ್ತು, ಆಮೇಲೆ ಈ ಟ್ರೂಪ್ಸ್ ಮತ್ತು ಈ ಟ್ರೂಪ್ಸ್. ಇವಾಗ ನೆಪೋಲಿಯನ್ ನೀನು ತೊಗೊಂಡ್ರೆ ಅವನದು ಒಂದು ಸ್ಟ್ರಾಟಜಿ ಇತ್ತು ಗೊತ್ತಾ. ಅವನು ಒಂದು ಸಣ್ಣ ಆರ್ಮಿನ ಕಳಿಸ್ತಾನೆ, ಆಮೇಲೆ 1/4 1/3 ಆರ್ಮಿ ಕಳಿಸ್ತಾನೆ ಫಸ್ಟು ಬ್ಯಾಟಲ್ ಮಾಡೋಕ್ಕೆ ಒಬ್ಬರು ಆರ್ಮಿ ಮೇಲೆ. ಹಿಲ್ ರಿಟರ್ನ್ 2/3 ಆಫ್ ದ ಆರ್ಮಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದು, ಹಿಂದೆಯಿಂದ ಅಟ್ಯಾಕ್ ಮಾಡೋದು, ಈ ಥರದ್ದೇನೋ ಅವ್ನ ಸ್ಟ್ರಾಟಜಿ ಇತ್ತಿದ್ದು. ಸೊ ಈ ಥರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಐ ವಿಜುವಲೈಸ್ ಇಟ್ ಒಂದು ಮೂವಿ ಥರ. ಅದೇ ನೀನು ವಿಜುವಲೈಸ್ ಮಾಡೋವಾಗ, ಲೈಕ್ ಇಫ್ ಯು ಕ್ಲೋಸ್ ಯುವರ್ ಐಸ್ ರೈಟ್ ನೌ and even if I close or if I open my eyes it will happen for me. ಓಕೆ. ಸೊ ಇವಾಗ ನಾನು ಹೇಳಿದ್ರೆ ನಿಂಗೆ ವಿಜುವಲೈಸ್ ಎ ರೆಡ್ ಆಪಲ್ ಅಂತ. ಓಕೆ, ಐ ಆಮ್ ಟೆಲಿಂಗ್ ಯು ಟು ವಿಜುವಲೈಸ್ ಎ ರೆಡ್ ಆಪಲ್ ನೌ. ಓಕೆ, ನಿನಗೆ ರೆಡ್ ಕಲರ್ ಕಾಣಿಸ್ತಾ ಇದೆಯಾ? I see a red apple. Do you see a red apple which is in shape, like ರೆಡ್ ಆಪಲ್ ತರಾನೇ ಇರೋ ಥರ? ಹೌದು, ಅಲ್ಲೊಂದು ರೆಡ್ ಆಪಲ್ ಇರುತ್ತೆ. ಓಕೆ, ಸೊ ನಾನು ನಮ್ಮ ಮದರ್ಗೂ ಕೇಳಿದೆ, ಅವ್ರಿಗೆ ಆಗತ್ತಾ ಇದು ಅಂತ, ಲೈಕ್ ವಿಜುವಲೈಸೇಷನ್ ಅಂದ್ಯಲ್ಲ. ಶಿ ಸೆಡ್ ಶಿ ಕ್ಯಾನ್ ಆಲ್ಸೋ ವಿಜುವಲೈಸ್ ಇಟ್. ನನಗೆ ಲೈಫಲ್ಲಿ ಯಾವತ್ತೂ ಏನೇನು ವಿಜುವಲೈಸ್ ಮಾಡೋಕ್ಕೆ ಆಗಿಲ್ಲ. ಅಂದರೆ ಸಿ ಇಟ್ ಡಸಂಟ್ ಮೀನ್ ಲೈಕ್ ಮೇ ಬಿ ಲೈಕ್ 100% ನಿನಗೆ ರೆಡ್ ಆ್ಯಪಲ್ಲೇ ಕಾಣಿಸ್ಬೇಕು ಆ ಥರ ಅಲ್ಲ. ಸಿ ನನಗೆ ಒಂದು ಲೈನು ಕಾಣಿಸಲ್ಲ. ಐ ಟ್ರೈ ಟು ವಿಜುವಲೈಸ್ ಅ ಸಿಂಗಲ್ ಲೈನ್, ಐ ಕೆನಾಟ್ ಡೂ ಇಟ್. ಅಂದರೆ 100% ಅಲ್ಲಿ ಇರುತ್ತೆ ಆ ರೀತಿ ಅಲ್ಲ. ಸೊ ಇವಾಗ ನಿನಗೆ ಆ್ಯಪಲ್ ಅಂದರೆ ನಿನ್ಗೆ ಗೊತ್ತು ಆ್ಯಪಲ್ ಯಾವ ರೀತಿ ಇರುತ್ತೆ ಅಂತಲ್ವಾ? ನೋ, ದಟ್ ಇಸ್ ಇನ್ ಮೈ ಮೈಂಡ್ ಅಷ್ಟೇ. ಅದೇ ಹೇಳ್ತಿರೋದು. No, that is not it. People can actually look at it as if they are seeing it in a dream. ಇವಾಗ ಡ್ರೀಮ್ ಅಲ್ಲಿ, ಲೈಕ್ ಇಫ್ ಯು ಆರ್ ಇನ್ ಅ ಸಿಚುವೇಶನ್, ಎವ್ರಿಥಿಂಗ್ ಇಸ್ ರಿಯಲ್ ಅಲ್ವಾ? ಲೈಕ್ ನಿನ್ ಕಣ್ಣಿಗೆ ಕಾಣಿಸ್ತಾ ಇದೆ, ಆ ಥರ ಪೀಪಲ್ ಕ್ಯಾನ್ ವಿಜುವಲೈಸ್ ಥಿಂಗ್ಸ್. ದೇ ಕ್ಯಾನ್ ವಿಜುವಲೈಸ್ ಇಟ್ಸ್ ಮೂವ್ಮೆಂಟ್, ದೇ ಕ್ಯಾನ್ ವಿಜುವಲೈಸ್ ಎವ್ರಿಥಿಂಗ್. ಅದು ನಿಂಗೆ ಆಗತ್ತಾ ಅಂತ? ಹೌದು, ಇವಾಗ ನನಗೆ ಅಂದರೆ ದಟ್ ಈಸ್ ಹೌ ಐ
ಹಿಸ್ಟ್ರಿ ಅದೆಲ್ಲ ಸಬ್ಜೆಕ್ಟ್ ನನಗೆ ಸ್ವಲ್ಪ ಮಟ್ಟಿಗೆ ಇಷ್ಟ. ಯಾಕಂದರೆ ಆ ಥರ ಅವ್ರು ವಾರ್ಸು ಅದಿದೆಲ್ಲ ಹೇಳುವಾಗ ಐ ಸಿ ದೋಸ್ ಥಿಂಗ್ಸ್. ಸಿ ಅಂದಿದ ತಕ್ಷಣ ಅಗೇನ್ ನಾನು 100% ಫುಲ್ ಹಿಂಗೆ ಅಂತ ಅನ್ಸಲ್ಲ. ಬಟ್ ಈ ವಾರ್ ಫೀಲ್ಡ್ ಇದೆಲ್ಲ ಅನ್ನೋವಾಗ ಇದು ನನ್ನ ಮೈಂಡಲ್ಲಿ ಸುಮ್ಮನೆ ಹಂಗಿರುತ್ತೆ. ಲೈಕ್ ಓಕೆ, ಈ ಕಡೆಯಿಂದ ಸೈನ್ಯ ಹೆಂಗೆ ಬರ್ತಿದೆ, ಅಲ್ಲಿಂದ ಹಿಂಗೆ ಬರ್ತಾ ಇದೆ, ಇಲ್ಲಿ ನಿಂತಿರ್ತಾರೆ, ಆ ಥರದ್ದು ಇರುತ್ತೆ. ಸೊ ಬೇಸಿಕಲಿ ನೀನು ಇವಾಗ ಎ ಐ ಜನರೇಟೆಡ್ ಇದೆಲ್ಲ ಮಾಡ್ತೀಯಲ್ಲ, ಅದು ಯಾವ ರೀತಿ ಆದ್ರೆ ನಿಂಗೆ ನಿನ್ನ ಕಣ್ಣಲ್ಲಿ ಲೈಕ್ ಆರ್ ಇನ್ ಯುವರ್ ಮೈಂಡ್ ಸೈಡ್ ದೇರ್ ಇಸ್ ಅ ವಿಜುವಲ್, ದೇರ್ ಇಸ್ ಲೈಕ್ ಆಕ್ಚುಯಲ್ ಕಲರ್ಸ್ ಅಂಡ್ ಎವ್ರಿಥಿಂಗ್, ದಟ್ ಇಸ್ ದ ಶೇಪ್ಸ್, ಕಲರ್ಸ್. ಓಕೆ, ನನಗೆ ಲೈಕ್ ಇಟ್ ಅಫೆಕ್ಟ್ಸ್ ಲೈಕ್ ಓನ್ಲಿ 10% ಆಫ್ ದ ಪಾಪ್ಯುಲೇಷನ್ ಏನೋ. ಐ ಕೆನಾಟ್ ಈವನ್ ವಿಜುವಲೈಸ್ ಅ ಲೈನ್. ಓಕೆ, ನಂದೆಲ್ಲ ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ವರ್ಡ್ಸ್ ತರ. ದಟ್ ಇಸ್ ಹೌ ಮೈ ಮೈಂಡ್ ಸ್ಟೋರ್ಸ್ ದ ವರ್ಡ್ಸ್. ಬುಕ್ ವರ್ಮ್ ನೀನು. ಬುಕ್ ವರ್ಮ್ ಅಂತ ಅಲ್ಲ, ಇಟ್ ಇಸ್ ಅ ಕಂಡೀಷನ್. ಏನೋ ಹೇಳ್ತಾರೆ ಸಿನೆಸ್ಥೀಶಿಯಾ ಅಂತ. ಇಟ್ ಅಫೆಕ್ಟ್ಸ್ ಲೈಕ್ 10% ಆಫ್ ದ ಪಾಪ್ಯುಲೇಷನ್, ಅಂಡ್ ದೀಸ್ ಪೀಪಲ್ ಆರ್ ವೆರಿ ಬ್ಯಾಡ್ ಅಟ್ ವಿಜುವಲೈಸಿಂಗ್ ಥಿಂಗ್ಸ್. ಲೈಕ್ ದೇ ಡೋಂಟ್ ಹ್ಯಾವ್ ದಟ್ ಲೈಕ್ ಆ ನರ್ವ್ಸ್ ಇಲ್ಲ ಅಥವಾ ಏನೋ ಬ್ರೈನ್ ಅಲ್ಲಿ ಆ ಥರ. ಸೊ ಎವ್ರಿಥಿಂಗ್ ಫಾರ್ ದೆಮ್ ಇಸ್ in the form of words or in the form of abstraction. There is no visual thing that is connecting their thoughts and their eyes. ಆ ನರ್ವ್ ಇಲ್ಲ ಅವ್ರ ಹತ್ರ, or it is not developed properly. ಸೊ ನನ್ನ ಸಿಸ್ಟರ್ಗೂ ಅದೇ, ಲೈಕ್ ಐ ಆಲ್ಸೋ ಆಸ್ಕ್ಡ್ ಹರ್ ಲೈಕ್ ಡು ಯು ವಿಜುವಲೈಸ್ ಥಿಂಗ್ಸ್. ಅವಳಿಗೂ ಲೈಕ್ ನಂಗೆ ಏನೂ ಕಾಣಿಸಲ್ಲ, ಫುಲ್ ಬ್ಲ್ಯಾಕ್ ಆಗಿರುತ್ತೆ ಅಷ್ಟೇ, ಲೈಕ್ ಏನೇ ಯೋಚನೆ ಮಾಡಿದ್ರು ಅಂತ. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಸ್ಟ್ರೇಂಜ್ ನಂಗೂ ಗೊತ್ತಿರಲಿಲ್ಲ. ಓಕೆ, ನಾನು ಫುಲ್ಲು ಜೆಲಸ್ ಆಗ್ಬಿಟ್ಟಿದ್ದೆ. ಓಕೆ, ಈ ಥರ ಎಲ್ಲ ವಿಜುವಲೈಸ್ ನಿಜವಾಗ್ಲೂ ಮಾಡ್ಬೋದಾ ಆ ಜನ ಅಂತ. ಲೈಕ್ ಜಸ್ಟ್ ಅ ಫ್ಯೂ ಮಂತ್ಸ್ ಬ್ಯಾಕ್ ಐ ವಾಸ್ ಥಿಂಕಿಂಗ್, ಓಕೆ ಏನಿದು ಇಂಥ ಸೂಪರ್ ಪವರ್ ಎಲ್ಲ ಇರುತ್ತೆ ಜನಕ್ಕೆ, and I'm not able to like even ಬಟ್ think about it. ಅಂದರೆ ಇವಾಗ ಓಕೆ, ಸೊ ಇವಾಗ ಒಂದು ಸಿಂಪಲ್ ಸಿನಾರಿ ಅನ್ಕೋ. ನೀನು ಮೋಸ್ಟ್ಲಿ ವಿಡಿಯೋಸ್ ನೋಡಿರ್ತೀಯ ಅನ್ಕೋತೀನಿ. ಇವಾಗ ಸ್ನೋ ಮೇಲೆ, ಐಸ್ ಮೇಲೆ ಹಿಂಗೆ ನಡೆಯುವಾಗ ಸ್ಲಿಪ್ ಆಗ್ತಾರೆ, ಗೊತ್ತಾ? ಗೊತ್ತು. ಇವಾಗ ಇದು ಹೇಳಿದ ತಕ್ಷಣ ನಿಂಗೆ ಮೈಂಡಲ್ಲಿ ಏನೂ ಬಂದಿಲ್ವಾ? ನನ್ನ ಮೈಂಡಲ್ಲಿ ಬಂದಿದೆ, ನನ್ನ ಕಣ್ಣಿಗೆ ಏನೂ ಬಂದಿಲ್ಲ. ಅಂದರೆ ಅಟ್ಲೀಸ್ಟ್ ದೋಸ್ ವಿಡಿಯೋಸ್ ಫ್ಲಾಶ್ಡ್ ಇನ್ ಫ್ರಂಟ್ ಆಫ್ ಯು, ರೈಟ್? No. Just the thoughts flashed in front of me. ಅಂದರೆ ವಿಜುವಲ್ಸ್ ಆ ಥರ ಯಾವುದಾದ್ರು ಹಿಂಗೆ ಸ್ಲಿಪ್ ಆಗೋರು, ಯಾರಾದರೂ ಸ್ಲಿಪ್ ಆಗೋ ಆ ಥರದ್ದು ವಿಜುವಲ್ಸ್ ಯಾವುದೂ ಬಂದಿಲ್ವಾ ನಿನಗೆ? ಇಲ್ಲ, ನನಗೆ ಬರೋದಿಲ್ಲ. ಸೊ ಇವಾಗ ನನಗೇನಂದರೆ, ಇವಾಗ ಯಾರಾದರೂ ಒಬ್ಬ ಹಿಂಗೆ ಇವಾಗ ಒಂದು ಕಾಮಿಡಿಗೆ ಅವ್ನು ಹೇಳ್ತಾನೆ ಅನ್ಕೋ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಫ್ರೆಂಡೇ ಹೇಳಿದ್ದು, ಅವ್ನ ಕಾಲೇಜ್ ಟೈಮಲ್ಲೆಲ್ಲ ಹಿಂಗೆ ಅವರು ಫ್ರೆಂಡ್ಸೋ ಯಾರೋ ಗೊತ್ತಿಲ್ಲ, ಅವರು ಒಂದು 2-3 ಜನ ಏನೋ ಫುಲ್ ಚೆನ್ನಾಗಿ ಯಾರೋ ಕುಡಿದ್ಬಿಟ್ಟವ್ರೆ, ಒಬ್ಬನಿಗೆ ಫುಲ್ಲು ವಾಮಿಟಿಂಗ್ ಥರ ಎಲ್ಲ ಆಗಿಬಿಟ್ಟಿದೆ. ಅವ್ನು ಬಾರೋ ಕ್ಲಾಸಿಗೆ ಹೋಗೋಣ ಅಂತ ಅಲ್ಲೋಗಿ ನಿಂತಿದ್ದಾರೆ. ಅಲ್ಲಿ ಎಚ್ ಒ ಡಿನೋ ಸರ್ರೋ ಗೊತ್ತಿಲ್ಲ, ಏನೇನೋ ಕ್ವಶನ್ಸ್ ಕೇಳ್ತಿದ್ದಾರೆ. ಒಬ್ಬ ತೊದಲ್ತವನೆ, ಇನ್ನೊಬ್ಬ ಏನೇನೋ ಹೇಳ್ತಾನೆ. ಸೊ ಅವ್ನು ಅದು ಇನ್ಸಿಡೆಂಟ್ ಎಕ್ಸಾಕ್ಟಾಗಿ ಮರ್ತೋಗ್ಬಿಟ್ಟಿದ್ದೀನಿ, ಬಟ್ ಅವ್ನು ಹೇಳಿದೆಲ್ಲ ನನ್ನ ಕಣ್ಣಲ್ಲಿ ವಿಜುವಲೈಸ್ ಥರ. ಇವಾಗ ನನಗೆ ನಾನು ಯಾವ ರೀತಿ ವಿಜುವಲೈಸ್ ಅಂದರೆ, ನನ್ನ ಕ್ಲಾಸ್ ರೂಮ್ನ ವಿಜುವಲೈಸ್ ಮಾಡಿಕೊಂಡೆ. ಓಕೆ, ಅವ್ರದ್ದು ಈ ಥರ ಒಂದು ಕ್ಲಾಸ್ ಇದೆ, 4 ಜನ ಡೋರಲ್ಲಿ ನಿಂತಿದ್ದಾರೆ ಅಂದರೆ ಐ ಸಿ 4 ಪೀಪಲ್ ವಿತ್ ದಿಸ್ ಗಾಯ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್, ಆ್ಯಂಡ್ ದೆರ್ ಈಸ್ ಟೀಚರ್ ಟಾಕಿಂಗ್ ಟು ಹಿಮ್, ಆ್ಯಂಡ್ ದೆರ್ ಈಸ್ ಒನ್ ಗಾಯ್ ಹೂ ಇಸ್ ಲೈಕ್ ಡ್ರಂಕ್, ಆ್ಯಂಡ್ ಅವನು ಸ್ವಲ್ಪ ಫುಲ್ಲು ತೂರಾಡ್ತಾ ಇರೋ ಥರ. ಅವನೇನೇನು ಹೇಳ್ತಾನೋ ಅದೆಲ್ಲ ನನಗಿಲ್ಲಿ ವಿಜುವಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ದಟ್ ವೇ ಐ ಎಂಜಾಯ್ ಇಟ್ ಮೋರ್. ಆ ಥರ ನನಗೆ. ಓಕೆ, ನನಗೆ ಆ ಥರ ಏನೂ ಬರೋದಿಲ್ಲ. ಲೈಕ್ ಐ ಡೋಂಟ್ ಈವನ್ ಸಿ ಲೈಕ್ ಸ್ಟ್ರೈಟ್ ಲೈನ್ಸ್ ಇಫ್ ಐ ಟ್ರೈ ಟು ವಿಜುವಲೈಸ್. ನೋಡಿ, ಇದು ನನಗೆ ಇದು ಫನ್ನಿ. ಐ ಡೋಂಟ್ ಈವನ್ ಸಿ ಸ್ಟ್ರೈಟ್ ಲೈನ್ಸ್. all I see is like it's not even black. It is just abstract. There is no color. ಇವಾಗ ನೀನು when I close my eyes, it is not black. There is no color also. ನೋ ಕಲರ್ ಅಂದರೆ ಬ್ಲ್ಯಾಕ್ ತಾನೆ, ಬ್ಲ್ಯಾಂಕು. ಬ್ಲ್ಯಾಕ್ ಆಗೂ ಇಲ್ಲ, ಲೈಕ್ ಜೆಟ್ ಬ್ಲ್ಯಾಕ್ ಥರನೂ ಇಲ್ಲ ಇಲ್ಲಿ. ಇವಾಗ ನಾನು ಕಣ್ಬಿಟ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ಬಾಕ್ಸ್ನ ನೋಡ್ತೀನಿ, ನಾನು ಕಣ್ಣು ಮುಚ್ಕೊತೀನಿ, ಅದು ಸೇಮ್ ಕಲರೂ ಇಲ್ಲ. ಇಟ್ ಇಸ್ ಜಸ್ಟ್ ನಥಿಂಗ್ ಇಫ್ ಐ ಕ್ಲೋಸ್ ಮೈ ಐಸ್. ಸೊ ಇವಾಗ ನೀನು ಇದು ಹೇಳ್ತಾ ಗೊತ್ತಾ, ನಾನು ಯಾವ ರೀತಿ ಇದನ್ನು ವಿಜುವಲೈಸ್ ಮಾಡಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಯು ಆರ್ ಜಸ್ಟ್ ಸಿಟ್ಟಿಂಗ್ ಅಟ್ ಅ ಚೇರ್ ಆರ್ ವಾಟ್ ಎವರ್, ಆ್ಯಂಡ್ ಯು ಆರ್ ಜಸ್ಟ್ ಕ್ಲೋಸಿಂಗ್ ಯುವರ್ ಐಸ್, ಆ್ಯಂಡ್ ಯು ಆರ್ ಲೈಕ್ ಒಂಥರ
ವಾಟ್ ದ ಫಕ್ ಫೇಸ್ ಇರುತ್ತೆ ನೋಡು, ವಾಟ್ ದ ಎಲ್ ಫೇಸ್, ಆ ಹಾ ರೀತಿ ಫೇಸ್ ಏನೋ ಒಂದು ಇರೋ ಥರ ವಿಜುವಲೈಸ್ ಮಾಡ್ಕೋತಾ ಇರ್ತೀನಿ ನಾನು. ದಟ್ಸ್ ವೈ ಇಟ್ ಮೇಕ್ಸ್ ಇಟ್ ಮೋರ್ ಫನಿ. ಆ್ಯಂಡ್ ಎಸ್ಪೆಷಲಿ ಇವಾಗ ನಿನ್ನ ಪರ್ಸ್ನಾಲಿಟಿ ಇರೋದಕ್ಕೂ ಆ್ಯಂಡ್ ನಿನ್ನ ಕ್ಯಾರೆಕ್ಟರ್ ಇರೋದಕ್ಕೂ ಆ್ಯಂಡ್ ದೋಸ್ ಥಿಂಗ್ಸ್ ಆ್ಯಡ್ ಅಪ್ ಮೋರ್ ಟು ಇಟ್. ಓಕೆ. ಸೊ ಈ ಥರದ್ದೆಲ್ಲ ನೀನು ಹೇಳೋ ಇನ್ಸಿಡೆಂಟ್ನ ನಾನು ವಿಜುವಲೈಸ್ ಮಾಡಿಕೊಂಡ್ರೆ ಇನ್ನೂ ನಗು ಬರುತ್ತೆ ನಂಗೆ ಜಾಸ್ತಿ. ನಾನು ಮೋಸ್ಟ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಬೋದು ಹಂಗಂದ್ರೆ, ಬಟ್ ಐ ಹ್ಯಾವ್ ಟು ಮೇಕ್ ಜೋಕ್ಸ್ ಓನ್ಲಿ ಅಬೌಟ್ ಮೈ ಸೆಲ್ಫ್ ದೆನ್. ಇವಾಗ ಇದೇ ಒಂದು ಟಾಪಿಕ್ ಇಟ್ಕೊಂಡು ನೀನು ದಿಸ್ ಇನ್ಸಿಡೆಂಟ್ ಇಟ್ ಸೆಲ್ಫ್ ಯು ಟೆಲ್, ಇವಾಗ ಈ ರೀತಿ ಒಂದು ಕಾನ್ವರ್ಸೇಷನ್ ಇತ್ತು, ನಂಗೆ ರೀಸೆಂಟಾಗಿ ಗೊತ್ತಾಯಿತು ಈ ಥರ ವಿಜುವಲೈಸೇಷನ್ ಇತ್ತು ಅಂತ ಹೇಳ್ಬಿಟ್ಟು, ಬಟ್ ನಾನು ಕ್ಲೋಸ್ ಮಾಡ್ಕೊಂಡ್ರೆ ಏನೂ ಗೊತ್ತಾಗಲ್ಲ, ನನಗೆ ಕಾಣಿಸಲ್ಲ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪ್ಲೇನ್ ಟಾಪಿಕ್, ಬಟ್ ದ ವೇ ಯು ಸೇ ಇಟ್ ಆರ್ ದ ವೇ ಪೀಪಲ್ ವಿಲ್ ಸಿ ಇಟ್ ಅದೆಲ್ಲ ಒಂಥರ ಫನಿ ಆಗಿರುತ್ತೆ. ಬಟ್ ನನಗೆ ಗೊತ್ತಿಲ್ಲ, ಲೈಕ್ ಐ ಆಮ್ ವೆರಿ ವೆರಿ ಗುಡ್ ದಟ್ ಯು ಆರ್ ನಾಟ್ ಇನ್ ಟು ಕ್ರಿಯೇಟಿವ್ ಫೀಲ್ಡ್. ನೀನೇನಾದರೂ ನಂತರ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದೀನಲ್ಲ, ನಿನ್ ಜೊತೆ ಪಾಡ್ಕಾಸ್ಟ್ ಮಾಡ್ತಾ ಇದೀನಲ್ಲ, ಇದು ಕ್ರಿಯೇಟಿವ್ ಫೀಲ್ಡ್ ಅಲ್ಲ ಕಣ. ಇದು ಕ್ರಿಯೇಟಿವ್ ಫೀಲ್ಡ್ ಅಂದರೆ ಇವಾಗ ನಮ್ಮದು ಡಿಸೈನು, ವಿಡಿಯೋ ಎಡಿಟಿಂಗು ಈ ಥರದ್ದೆಲ್ಲ ಇರುತ್ತೆ ನೋಡು, ದಟ್ ಈಸ್ ಕ್ರಿಯೇಟಿವ್ ಫೀಲ್ಡು. ಸೊ ಹಿಯರ್ ಯು ನೀಡ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ವಿಜುವಲೈಸೇಷನ್. ಆ ಥರದ್ದು ಐ ಹ್ಯಾವ್ ವಿಷನ್ ಬಟ್ ಐ ಡೋಂಟ್ ಹ್ಯಾವ್ ವಿಜುವಲೈಸೇಷನ್. ಇವಾಗ ವಿಜುವಲೈಸೇಷನ್ ಅಗೇನ್ ಯು ಕ್ಯಾನ್ ಕಮ್ ಅಪ್ ವಿತ್ ಐಡಿಯಾಸ್ ಇಂದಾನು ಮಾಡ್ಬೋದು, ಇಲ್ಲ ಅಂತಿಲ್ಲ. ಲೈಕ್ ಯು ಕ್ಯಾನ್ ಸಿ ಬಂಚ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಅಂಡ್ ದೆನ್ ಕಮ್ ಅಪ್ ವಿತ್ ಯರ್ ಓನ್ ಐಡಿಯಾಸ್. like having idea is vision, but visualization is different alwa. It is about filling all the details in and seeing what works, what doesn't in that pictorial scene ತರ. ಇವಾಗ ಸ್ಕ್ರ್ಯಾಚ್ ಇಂದ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಬರೀ ಒಂದು ಆಡಿಯೋ ಕೊಟ್ಬಿಟ್ಟು ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಹೌ ಡು ಐ ಗೆಟ್ ದೋಸ್ ವಿಷುವಲ್ಸ್ ವೆನ್ ಐ ಹಿಯರ್ ಸಮಥಿಂಗ್, ಏನಾದರೂ ಒಂದು ಸಾಂಗ್ ಅದು ಇದು ಕೇಳೋವಾಗ ಏನಾದರೂ ಒಂದು ಥಾಟ್ ಬರುತ್ತೆ ನಮಗೆ, ಓ ಈ ರೀತಿ ಇರ್ಬೋದು. ನಿಂಗೆ ಆ ರೀತಿನೂ ಆಗಲ್ವಾ? ನಂಗೆ ಥಾಟ್ಸ್ ಬರುತ್ತೆ, ಐ ಗೆಟ್ ಥಾಟ್ಸ್, ಬಟ್ ಐ ಡೋಂಟ್ ಗೆಟ್ ಎನಿ ವಿಜುವಲ್ಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀನು ಕಣ್ಣು ಮುಚ್ಕೊಂಡಿರ್ತೀಯ, ಒಂದು ರೇಡಿಯೋಗೋ ಇಲ್ಲ ಏನೋ ಒಂದು ಕೇಳ್ತಾ ಇರ್ತೀಯ, ಇಲ್ಲಾಂದರೆ ಮುಂಚೆ ಎಲ್ಲ ಹೊಸದಾಗಿ ಐಪಾಡ್ ಇನ್ನೊಂದು ಆಲ್ಟರ್ನೇಟ್ ಏನು ಐಪಾಡ್ಗೆ? ಐಪ್ಯಾಡ್ ಅದಲ್ಲೇ ವಾಕ್ಮ್ಯಾನ್ ತರೋದು. ಓಕೆ, ದಟ್ ವಾಸ್ ಫನಿ. ಐಪಾಡ್ ಆಲ್ಟರ್ನೇಟ್ ಐಪ್ಯಾಡ್ ಆಯ್ತಾ? ಸೊ ಸೋನಿ ವಾಕ್ಮ್ಯಾನ್ ಇತ್ತು, ಐಪಾಡ್ ಆ ಜಮಾನದಲ್ಲಿ ಇದು ವಾಕ್ಮ್ಯಾನು, ಐಪಾಡ್, ಆಲ್ ದೀಸ್ ಥಿಂಗ್ಸ್ ವೆನ್ ದೋಸ್ ಥಿಂಗ್ಸ್ ವರ್ ನ್ಯೂ. ಫುಲ್ ಫೈಟ್ ವಾಕ್ಮ್ಯಾನ್ ಪರ್ಸನ್ ಮತ್ತೆ ಐಪಾಡ್ ಪರ್ಸನ್, ವಿಚ್ ಕ್ಯಾಂಪಲ್ಲಿ ಇದ್ದೀರಾ ಅಂತ. ಸೊ ಆ ಟೈಮಲ್ಲಿ ಇದು ಹೊಸದೆಲ್ಲ ಇರೋವಾಗ ನಮ್ಮ ಮಾಮ ಬಂದ್ಬಿಟ್ಟು ಒಂದ್ಸತಿ ಐಪಾಡ್ ತೊಗೊಂಡ್ಬಂದಿದ್ರು. ಅದರಲ್ಲಿ ಈ ಫುಲ್ಲು ಸರೌಂಡ್ ಸೌಂಡ್ ಥರದ್ದೆಲ್ಲ ಇತ್ತು. ಓಕೆ. ಸೊ ಒಂದು ಬಾರ್ಬರ್ ಶಾಪಲ್ಲಿ ನಾವು ಕೂತಿರ್ತೀವಿ, ಅವ್ನು ಕಟಿಂಗ್ ಮಾಡ್ತಾನಲ್ಲ, ವೆನ್ ಯು ಲಿಸನ್ ಟು ಇಟ್ ಯು ಗೆಟ್ ಅನ್ ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಥಿಂಗ್. ಸೊ ಆ ಥರದ್ದೆಲ್ಲ ನೀನು ಕೇಳಿರ್ತೀಯ ಅಂತ ಅನ್ಕೋತೀನಿ ನಾನು. ಸರೌಂಡ್ ಸೌಂಡ್ ಬೇಸಿಕಲಿ ASMR ಥರದ್ದು. ಇಟ್ ಈಸ್ ಬೇಸಿಕಲಿ ನಂಗೆ ASMR ಅಂದ್ರೆ ಆಕ್ಚುಲಿ ಇಷ್ಟ ಆಗಲ್ಲ. ಓಕೆ. I find ASMR to be very strange. ಅಂದರೆ ಅವರು ಅದು ಬೇರೆದು ಬಿಡು, ಅವ್ರು ಸುಮ್ಮನೆ ಟ್ಯಾಪ್ ಮಾಡೋದು, ಸೌಂಡ್ ಮಾಡೋದು, ಅದು ಬೇರೆದು. ಬಟ್ ಇದು ಬಂದ್ಬಿಟ್ಟು ಇವಾಗ ಬಾರ್ಬರ್ ಶಾಪಲ್ಲಿ ಇರ್ತೀಯ ನೀನು, ಇದು ಕೇಳೋಕೆ ಇಟ್ಸ್ ಫುಲ್ ಆಡಿಯನ್ ಆ್ಯಂಬಿಯನ್ಸ್ ಎಲ್ಲ ಬಾರ್ಬರ್ ಥರದ್ದು ಆ್ಯಂಬಿಯನ್ಸೇ ಇರೋದು ಬಾರ್ಬರ್ ಶಾಪು. ಓಕೆ. ಒಂದು ಡೋರ್ ಬೆಲ್ ಹಿಂಗಾಗುತ್ತೆ, ಅವ್ರು ನಿನ್ನ ಗ್ರೀಟ್ ಮಾಡ್ತಾರೆ, ಬನ್ನಿ ಕೂತ್ಕೊಳ್ಳಿ ಅಂತ. ಆಮೇಲೆ ಚೇರ್ ಮೇಲೆ ಕೂರ್ಸೋದು ಸೌಂಡ್ ಬರುತ್ತೆ. ಅದಾದ್ಮೇಲೆ ನಿನ್ನ ಸುತ್ತ ಇದಾಗ್ತಾರೆ ಟವಲ್ ಆರ್ ವಾಟ್ ಎವರ್. ಆಮೇಲೆ ನಿನ್ನ ಹತ್ರ ಮಾತಾಡ್ತಿರ್ತಾನೆ. ಆಮೇಲೆ ಕಟಿಂಗ್ ಮಾಡುವಾಗ ಸೀಸರ್ಸು, ಇವಾಗ ರೈಟ್ ಸೈಡಲ್ಲಿ ಕಟ್ ಮಾಡುವಾಗ ರೈಟ್ ಸೈಡಲ್ಲಿ ಬರುತ್ತೆ. ಸೊ ಈ ರೀತಿ ಆಡಿಯೋ ಎಲ್ಲ ಕೇಳೋವಾಗ ಡು ಯು ವಿಜುವಲೈಸ್ ದಟ್ ಯು ಆರ್ ಸಿಟ್ಟಿಂಗ್ ಇನ್ಸೈಡ್ ಅ ಬಾರ್ಬರ್ ಶಾಪ್ ಆ್ಯಂಡ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ವಿತ್ ಯು? No, like when you say visualize, like I am telling you I can't even see straight lines. What do you mean visualize? ಇವಾಗ ಜಾನಿ ಬ್ರಾವೋ ಅಂದಿದ ತಕ್ಷಣ ನಿನ್ನ ಮುಂದೆ ಜಾನಿ ಬ್ರಾವೋ ಇರ್ತಾನ? ನನ್ನ ಮುಂದೆ ಜಾನಿ ಬ್ರಾವೋ ಇರಲ್ಲ. ನನ್ನ ಮುಂದೆ ಜಾನಿ ಬ್ರಾವೋ ಅನ್ನೋ ಕಾರ್ಟೂನ್ದು ಕಾನ್ಸೆಪ್ಟ್ ಇರುತ್ತೆ ತಲೆನಲ್ಲಿ. ಕಾನ್ಸೆಪ್ಟ್ ಅಂದರೆ ಹೆಂಗೆ? It is an abstraction of okay, Johnny Bravo. What does Johnny Bravo mean? Johnny Bravo means that
ಗೈ ವಿತ್ ಅ ಲಾರ್ಜ್ ಚೆಸ್ಟ್ ಅಂಡ್ ಚಿಕನ್ ಲೆಗ್ಸ್, ಹಾ ಆ ಹೌದು ಕಾನ್ಸೆಪ್ಟ್ ಇರುತ್ತೆ. ಅಂಡ್ ಹೀಸ್ ಆಲ್ವೇಸ್ ಗೆಟಿಂಗ್ ಬೀಟ್ ಅಪ್ ಬೈ ಗರ್ಲ್ಸ್, ಇನ್ನೊಂದು ಕಾನ್ಸೆಪ್ಟ್ ಇರುತ್ತೆ. ಯಾವಾಗ್ಲೂ ಲೈನ್ ಹೊಡಿತಾ ಇರ್ತಾನೆ. ಆ ತರ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಇರುತ್ತೆ ಅಷ್ಟೇ. ಆಮೇಲೆ ಹಿ ಹ್ಯಾಸ್ ಸೊ ದಟ್ ಸಿಸ್ಟರ್ ಆರ್ ಸಮಥಿಂಗ್ ಅಂಡ್ ಹಿಸ್ ಗ್ರ್ಯಾಂಡ್ ಮದರ್ ಸೊ ಅವ್ರ ನಿನ್ಗೆ ಮದರ್ ಆ ಅನ್ಸುತ್ತೆ. ಕ್ಯಾರೆಕ್ಟರ್ ಕಾಣಿಸಲ್ಲ, ಬ್ಲ್ಯಾಕ್ ಶರ್ಟ್ ಬ್ಲೂ ಜೀನ್ಸ್ ಯೆಲ್ಲೋ ಹಾ, ಹೇರ್ಸ್. I don't see the person. What I see is like data that he has a black shirt and he's wearing like jeans and he's getting beat up. Like all the data comes into my mind. ಬ್ಯಾಕ್ ಎಂಡ್ ನೀನು. ನಾನು ಫ್ರಂಟ್ ಎಂಡ್ ಅಲ್ಲಿ ವರ್ಕ್ ಮಾಡೋದು. ಬಟ್ ನಿಂದು ವರ್ಕ್ ಆಗೋದು ಬ್ಯಾಕ್ ಎಂಡ್, ನಿಂದು ಬರೀ ಬ್ಯಾಕ್ ಎಂಡ್ ಸ್ಟ್ರಕ್ಚರ್ ಮಾತ್ರ ಇಟ್ಕೊಂಡಿದ್ಯಾ, ಫ್ರಂಟ್ ಎಂಡ್ ವಿಜುವಲ್ ಇಲ್ಲ ನಿಂದು. ಅದು ಒಂದು My ಇವಾಗ God. ಕೆಲವು ಜನ ಹೇಳ್ತಾರೆ ಇಟ್ ಇಸ್ ಲೈಕ್ ಯು ಕ್ಯಾನ್ ಡೆವಲಪ್ ದಟ್ ಸ್ಕಿಲ್ ಅಂತ. ಹಂಗಂತ ಲೈಕ್ ಪೀಪಲ್ ವಿತ್ ದಿಸ್ ಇಶ್ಯೂ ಲೈಕ್ ದೇ ನೀಡ್ ನಾಟ್ like it's not like they cannot do any creative work, they just need more tools that can help them visualize. ಇವಾಗ ನೀನ್ ಹೇಳಿದ್ಯಲ್ಲ ಈ ಡಿಸೈನ್ ಎಲ್ಲ ಮಾಡ್ತೀವಿ ಫಿಗ್ಮಾನಲ್ಲಿ ಅಂತ ಅಲ್ಲ, ಅದಕ್ಕೆ ಲೈಕ್ ಐ ಕೆನಾಟ್ visualize it and put the design up, but I can use those tools to put the design and see okay ಇದು ನಂಗೆ ಚೆನ್ನಾಗಿ ಅನಿಸ್ತಾ ಇದೆಯಾ ಇಲ್ವಾ ಅಂತ, and I can change the colors, change the layout and then see whatever is happening in the back end. It won't get translated to the front end through my eyes. I have to use tools to put it to the front end, external tools, so it takes much longer. ನಿಂದು ಫೇವ್ರೆಟ್ ಸೈಂಟಿಸ್ಟ್ ಇದನ್ನಲ್ಲ, ನಿಕೋಲಾ ಟೆಸ್ಲಾ. I heard or I knew that he was a very good visualizer, not just in 2D but 3-dimensionally moving parts na he could visualize. That's why he was so good with all that stuff, science stuff and experiments, whatever he was doing. But this is very nice, man. Visualize ಮಾಡೋದಾ? You can't visualize. That is it's like the funniest thing ever. Actually, I don't know how it feels to visualize, so ನಂಗೆ ಅನ್ಸುತ್ತೆ I'm not missing anything out ಅಂತ. ನನ್ಗನ್ಸುತ್ತೆ you might be missing a lot of things ಅಂತ. No tension, full relax. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ,